ಕಥಿತಾಂ ಪುರಾಣಮುನಿನಾ ಮಧ್ಯೆ ಮಹಾಭಾರತಂ. ವಿಶ್ವೇಶಲಿಂಗ ಸಂಭೂತಂ ವಿಶ್ವವಿದ್ಯಾ ವಿಬೋಧಕಂ ವಿಶ್ವವಂದ್ಯಂ ಸದಾ ವಂದೇ ವಿಶ್ವಾರಾಧ್ಯಂ ಜಗದ್ಗುರು. ಕಾಶಿ ಜ್ಞಾನ ಸಿಂಹಾಸನದ ಆದಿ ಜಗದ್ಗುರು ವಿಶ್ವಾರಾಧ್ಯರನ್ನೇ ಮೊದಲು ಮಾಡಿಕೊಂಡು ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಗದಗ, ಬೆಟಗೇರಿ, ಅವಳಿ ನಗರಗಳ ಈ ಆಧ್ಯಾತ್ಮ ವೇದಿಕೆಯಿಂದ ಶ್ರೀಮದ್ ಭಗವದ್ಗೀತೆಯ ಧರ್ಮ ಸಂದೇಶವನ್ನು ಕೊಟ್ಟಿರುವ ಷಟ್ಸ್ಥಲ ಬ್ರಹ್ಮ ಡಾಕ್ಟರ್ ಕೊಟ್ಟೂರು ಬಸವೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರೇ, ಈ ಆಧ್ಯಾತ್ಮ ವೇದಿಕೆಯ ಸಮಸ್ತ ಪದಾಧಿಕಾರಿಗಳೇ, ಪಾಠಶಾಲೆಯ ವಿದ್ಯಾರ್ಥಿಗಳೇ, ಶ್ರೋತೃಗಳಾಗಿ ಬಂದಿರುವ ಸಮಸ್ತ ಭಕ್ತ ಮುಮುಕ್ಷುಗಳೇ ಹಾಗೂ ತಾಯಂದಿರೇ, ಶ್ರೀಮದ್ ಭಗವದ್ಗೀತೆಯ ಕರ್ಮಯೋಗದ ರಹಸ್ಯವನ್ನು ಪರಮಾತ್ಮ ನಮ್ಮೆಲ್ಲರಿಗೆ ಬಹಳಷ್ಟು ಸ್ವಾರಸ್ಯವಾಗಿ ತಿಳಿಸ್ತಾ ಇದ್ದಾನೆ. ಈ ಕರ್ಮಯೋಗವನ್ನು ತಿಳಿಸ್ತಾ ಇವತ್ತು ಈ ಸೃಷ್ಟಿಯ ಚಕ್ರ ಅನ್ನುವಂಥದ್ದು ಹೇಗೆ ನಡೀತದೆ ಅನ್ನುವಂಥದ್ದನ್ನು ಆತ ನಮಗೆಲ್ಲ ಬಹಳಷ್ಟು ಸುಂದರವಾಗಿ ತಿಳಿಸ್ತಾ ಇದ್ದಾನೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಮುದ್ಭವಃ. ಅನ್ನಾದ್ ಭವಂತಿ ಭೂತಾನಿ ಒಂದೊಂದು ಕ್ರಮವನ್ನು ಹೇಳ್ಕೋಂತ ಹೋಗ್ತಾನೆ. ನಮ್ಮ ಎದುರಿಗೆ ಮೊಟ್ಟ ಮೊದಲು ಕಣ್ಣಿಗೆ ಕಾಣುವಂಥದ್ದಕ್ಕೆ ಯಾವುದು ಕಾರಣ ಅನ್ನೋದನ್ನು ಮೊದಲು ಹೇಳ್ತಾನೆ. ಇದಕ್ಕೆ ಯಾವುದು ಕಾರಣ ಆಗ್ಯದಲ್ಲ ಅದಕ್ಕೆ ಯಾವುದು ಕಾರಣ ಅನ್ನೋದನ್ನು ಆಮೇಲೆ ಹೇಳ್ತಾನೆ. ಹೀಗೆ ಕೊನೆಗೆ ಹೋಗ್ತಾ ಎಲ್ಲಕ್ಕೂ ಕೊನೆಗೆ ಕಾರಣ ಅಂದರೆ ಅಕ್ಷರ ಪರಬ್ರಹ್ಮವೇ ಎಲ್ಲಕ್ಕೂ ಕಾರಣ ಅನ್ನುವಂಥದ್ದನ್ನು ಇಲ್ಲಿ ಕ್ರಮವಾಗಿ ತಿಳಿಸ್ತಾ ಇದ್ದಾನೆ. ಆ ಕ್ರಮದ ಪ್ರಕಾರವಾಗಿ ಅನ್ನಾದ್ ಭವಂತಿ ಭೂತಾನಿ. ಭೂತ ಅಂತಂದ್ರೆ ಎಲ್ಲಾ ತರದ ಪ್ರಾಣಿಗಳು. ಪರಮಾತ್ಮನೇ ನಾವು ಭೂತನಾಥ ಅಂತ ಕರಿತೀವಿ. ಬಹಳಷ್ಟು ಜನರಿಗೆ ಭೂತ ಅಂದ್ರೆ ಈ ಪ್ರೇತಗಳಿಗೆ ಭೂತ ಅಂತ ಹಿಂಗೆ ನಾವು ತಿಳ್ಕೊಂಡಿರ್ತೀವಿ. ಅದಕ್ಕೆ ಭೂತ ಅಂತಂದ್ರೆ ಈ ಜಗತ್ತಿನಲ್ಲಿರುವಂಥ 84 ಲಕ್ಷ ಪ್ರಕಾರದ ಶರೀರಗಳನ್ನು ಧರಿಸಿಕೊಂಡು ಏನು ಜೀವಿಸಿಕೊಂಡು ಹೋಗ್ತಾವಲ್ಲ ಇವೆಲ್ಲಗಳು ಕೂಡ ನಾವು ಭೂತ ಅಂತ ಕರಿತೀವಿ. ಅದರಲ್ಲಿ ಎಲ್ಲ ಥರದ ಜೀವರಾಶಿಗಳು ಕೂಡ ಬರ್ತಾ ಇದ್ದಾವೆ.
ಪಶು ಪಕ್ಷಿ ಗಿಡ ಮರ ಇವೆಲ್ಲವೂ ಕೂಡ ಭೂತಲೇನೆ ಪ್ರವಿಷ್ಟ ಆಗ್ತಾ ಇದ್ದಾವೆ. ಇವುಗಳ ಉತ್ಪತ್ತಿಗೆ ಏನ್ ಬೇಕು ಅಂತಂದ್ರ ಅನ್ನವೇ ಮೂಲ ಅನ್ನುವಂತ ಮಾತು ಹೇಳ್ತಾರೆ. ಅನ್ನಾದ್ ಭವಂತಿ ಭೂತಾನಿ. ಉಪನಿಷತ್ತಿನಲ್ಲಿ ಒಂದು ಈ ಸೃಷ್ಟಿಯ ಪದ್ಧತಿಯನ್ನು ಹೇಳುವಂತ ಒಂದು ಮಂತ್ರ ಬರ್ತಾ ಇದೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶಃ ಸಂಭೂತಃ. ಆಕಾಶಾದ್ ವಾಯು, ವಾಯೋರಗ್ನಿ, ಅಗ್ನೇರಾಪಃ, ಅದ್ಭ್ಯಃ ಪೃಥಿವೀ, ಪೃಥಿವ್ಯಾದ್ ಓಷಧಯಃ, ಓಷಧಿಭ್ಯೋ ಅನ್ನಂ, ಅನ್ನಾತ್ ಪುರುಷಃ ಅನ್ನುವಂಥ ಒಂದು ಕ್ರಮವನ್ನು ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಜಗತ್ತಿನ್ನು ಹುಟ್ಟೋಕ್ಕಿಂತಲೂ ಪೂರ್ವದಲ್ಲಿ ಏನಿತ್ತು ಅಂದ್ರೆ ಸದೇವ ಸೌಮ್ಯೇದ ಮಗ್ರ ಆಸೀತ್ ಅಂತ ಹೇಳ್ತಾನೆ. ಈ ಭೂತ ಭೌತಿಕ ಪ್ರಪಂಚ ಅನ್ನುವಂಥದ್ದು ಸೃಷ್ಟಿಯಾಗೋಕ್ಕಿಂತಲೂ ಪೂರ್ವದಲ್ಲಿ ಒಂದೇ ಆಗಿರುವಂತ ಸರ್ವತ್ರ ವ್ಯಾಪಕವಾದ ಆತ್ಮತತ್ವ ಒಂದೇ ಇತ್ತು ಅಂತ ಹೇಳ್ತಾನೆ. ಆ ವ್ಯಾಪಕವಾದ ಆತ್ಮತತ್ವದಿಂದ ಮೊಟ್ಟ ಮೊದಲು ಹುಟ್ಟಿರುವಂತಹದ್ದು ಯಾವುದಪ್ಪ ಅಂದ್ರೆ ಆಕಾಶ ಅಂತ ಹೇಳ್ತಾನೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶಃ ಸಂಭೂತಃ. ಅದಕ್ಕೆ ಆಕಾಶ ಹೇಗಿದೆ ಅಂದ್ರೆ ಪರಮಾತ್ಮನಿಂದ ಮೊಟ್ಟ ಮೊದಲು ಹುಟ್ಟಿರೋಣದ್ರಿಂದ ಬೇರೆ ಯಾವುದೇ ಭೂತಗಳ ಸಂಬಂಧದ ಆಗದೇ ಇರೋದ್ರಿಂದ ಪರಮಾತ್ಮ ಹೇಗೆ ನಿರ್ಗುಣ ನಿರಾಕಾರದಲ್ಲ, ಹಂಗ ಆಕಾಶನು ಕೂಡ ನಿರ್ಗುಣ ನಿರಾಕಾರನೇ ಇದೆ. ಅದಕ್ಕೆ ಪರಮಾತ್ಮನಿಗೆ ಉದಾಹರಣೆ ಕೊಡಬೇಕಾದಾಗ ಪರಮಾತ್ಮ ಹೇಗಿದ್ದಾನೆ ಅಂತ ತಿಳ್ಕೊಂಡು ತಿಳಿಸ್ಬೇಕಾದಾಗ ನಮಗೆ ಆಕಾಶದ ಉದಾಹರಣೆ ಕೊಟ್ಟನೆ ತಿಳಿಸ್ತಾರೆ. ಆಕಾಶವತ್ ಸರ್ವಗತಶ್ಚ ನಿತ್ಯ ಅಂತ ಹೇಳ್ತಾರೆ. ಆಕಾಶ ಹೇಗೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ ಮತ್ತು ನಿತ್ಯವಾಗಿದೆಯೋ ಅದೇ ಪ್ರಕಾರವಾಗಿ ಪರಮಾತ್ಮನು ಕೂಡ ಸರ್ವತ್ರ ವ್ಯಾಪಿಸಿಕೊಂಡಿದ್ದಾನೆ ಮತ್ತು ನಿತ್ಯನಾಗಿದ್ದಾನೆ ಅನ್ನುವಂಥ ಮಾತು ಹೇಳ್ತಾರೆ. ಹೀಗೆ ಆಕಾಶವಾದ ಮೇಲೆ ಪರಮಾತ್ಮನಿಂದ ಆಕಾಶ ಹುಟ್ಟಿತು. ಮುಂದೆ ಆ ಆಕಾಶದಿಂದ ವಾಯು ಅನ್ನುವಂಥದ್ದು ಉತ್ಪನ್ನ ಆಗ್ತದೆ. ಅದಕ್ಕೆ ಆಕಾಶದಲ್ಲಿ ಒಂದೇ ಒಂದು ಗುಣ, ಶಬ್ದ ಗುಣಕಂ ಆಕಾಶಂ ಅಂತ ಕರೀತಾರೆ. ಪ್ರತಿಧ್ವನಿ ರೂಪವಾಗಿರುವಂತೇನು ಶಬ್ದದಲ್ಲ, ಅದು ಆಕಾಶದಿಂದ ಉತ್ಪನ್ನ ಆಗ್ತದ ಅಂತ ಹೇಳ್ತಾರೆ. ಮುಂದೆ ಆಕಾಶದಿಂದ ಹುಟ್ಟಿರುವಂತೇನು ವಾಯು ಅಂತ ಬರ್ತದೆ, ಆ ವಾಯು ಆಕಾಶಕ್ಕಿಂತಲೂ ಸ್ವಲ್ಪ ಸ್ಥೂಲ. ಆಕಾಶ ನಮ್ಮ ಮೈಗೆ ಹತ್ತಿದ್ರು ಕೂಡ ಅದರ ಸ್ಪರ್ಶ ಜ್ಞಾನ ನಮಗಾಗೋದಿಲ್ಲ. ನಾವು ಆಕಾಶದಲ್ಲೇನೆ ಓಡಾಡ್ತೀವಿ, ಆಕಾಶದಲ್ಲೇನೆ ಕುಂಡಿರ್ತೀವಿ, ಏನೆಲ್ಲ ಮಾಡಿದ್ರು ಕೂಡ ಆಕಾಶದಲ್ಲಿ ನಮ್ಮೆಲ್ಲ ವ್ಯವಹಾರ ಆದ್ರೂ ಕೂಡ ಆಕಾಶದ ಸ್ಪರ್ಶ ಅನ್ನುವಂಥದ್ರ ಅನುಭೂತಿ ನಮಗೆ ಯಾರಿಗೂ ಆಗೋದಿಲ್ಲ. ಆದ್ರೆ ಅದೇ ಆಕಾಶದಿಂದ ಹುಟ್ಟುವಂತೇನು ವಾಯು ಅನ್ನುವಂಥದ್ದು ಬರ್ತದ, ಆ ವಾಯುವಿನಲ್ಲಿ ಸ್ವಲ್ಪ ಸ್ಥೂಲತಾ ಬರ್ತದ. ಅದಕ್ಕೆ ನೀವು ಸ್ಪರ್ಶದಿಂದ ವಾಯುವನ್ನ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೆ. ಶ್ವಾಸೋಚ್ಛ್ವಾಸ ಮೂಲಕವಾಗಿ ವಾಯುವಿನ ಅನುಭವ ನಿಮಗಾಗ್ತದೆ. ಬಿಸಿ ತಂಪು ಗಾಳಿ ಬೀಸಿದಾಗ ಗಾಳಿಯ ಅನುಭವ ನೀವು ಮಾಡ್ಕೊಂತ ಇದ್ದೀರಿ. ಹೀಗೆ ವಾಯುವಿನಲ್ಲಿ ಶಬ್ದನೂ ಇದೆ, ಅದರ ಜೊತೆಗೆ ಸ್ಪರ್ಶ ಅನ್ನುವಂಥ ಇನ್ನೊಂದು ಗುಣನೂ ಕೂಡ ವಾಯುವಿನಲ್ಲಿ ಬರ್ತದೆ. ಗಾಳಿ ಜೋರಾಗಿ ಬೀಸ್ತಾ ಇತ್ತಂದ್ರೆ ಅದು ಬಿಸ್ ಅಂತ ಹೇಳ್ಕಂತ ಒಂದು ಧ್ವನಿನೂ ಕೂಡ ಬರ್ತಾ ಇರ್ತದೆ. ಅದರ ಸ್ಪರ್ಶ ಜ್ಞಾನ ಕೂಡ ನಿಮಗಾಗ್ತದೆ. ಇನ್ನು ವಾಯೋಹೋ ಅಗ್ನಿ, ಯಾವಾಗ ವಾಯುವಿನಿಂದ ಅಗ್ನಿ ಅನ್ನುವಂಥದ್ದು ಇನ್ನೊಂದು ಭೂತ ಉತ್ಪನ್ನ ಆಯ್ತಲ್ಲ, ಅದು ಇನ್ನಷ್ಟು ಸ್ಥೂಲ ರೂಪವನ್ನು ತಾಳ್ಕೊಂತದ. ಅಗ್ನಿಯೊಳಗೆ ಶಬ್ದ ಇದೆ,
ಭುಗು ಭುಗು ಧ್ವನಿ ಅಂತ ತಿಳ್ಕೊಂಡು ವಿದ್ಯಾರಣ್ಯ ಸ್ವಾಮಿಗಳು ಹೇಳ್ತಾರೆ ಪಂಚದಶಿಯಲ್ಲಿ. ಅಗ್ನಿ ಉರಿಯಾಕತ್ತಿದ್ರೆ ಅದ್ರ ಧ್ವನಿನೂ ಕೂಡ ನಮಗೆ ಕೇಳ್ತದೆ. ಆಮೇಲೆ ಅದ್ರದ್ದು ಸ್ಪರ್ಶ ನಮಗಾಗ್ತದೆ, ಉಷ್ಣ ಸ್ಪರ್ಶ ಅನ್ನುವಂಥ ನಮಗೆ ಅನುಭವ ಬರ್ತದೆ. ಆಮೇಲೆ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣಿಗೂ ಕೂಡ ಅಗ್ನಿ ಕಾಣಿಸ್ತದೆ. ಹೀಗೆ ಶಬ್ದ, ಸ್ಪರ್ಶ, ರೂಪ ಅನ್ನುವಂಥ 3 ಗುಣವುಳ್ಳಂಥ ಅಗ್ನಿ ಅದು ವಾಯುವಿನಿಂದ ಉತ್ಪನ್ನ ಆಗ್ತದ. ಅದು ವಾಯುವಿನಕ್ಕಿಂತಲೂ ಸ್ಥೂಲ ರೂಪ ಅಂತ ಕರೆಸಿಕೊಳ್ಳುತ್ತದೆ. ಇನ್ನು ಅಗ್ನೇಹೇ ಆಪಹ, ಆ ಅಗ್ನಿಯಿಂದಂದ್ರೆ ಉಷ್ಣಾಂಶದಿಂದಲೇ ಜಲ ಅನ್ನುವಂಥದ್ದು ಉತ್ಪನ್ನ ಆಗ್ತದೆ. ಅದಕ್ಕೆ ಬೇಸಿಗೆಯಲ್ಲಿ ಬಿಸಿಲು ಹೆಚ್ಚಿದ್ದಾಗನ ಅದರ ಬಾಷ್ಪದಿಂದ ಸಮುದ್ರದ ಜಲ ಎಲ್ಲ ಮೋಡವಾಗಿ ಮಳೆಗಾಲದಲ್ಲಿ ಮಳೆ ರೂಪವನ್ನು ತಾಳತ್ತಂತ ತಿಳ್ಕೊಂಡು ಅದಕ್ಕೆ ಬಿಸಿಲೇ ಇರದೆ ಹೋದ್ರೆ ಮಳೆನೂ ಕೂಡ ಬರ್ಲಿಕ್ಕಾಗೋದಿಲ್ಲ. ಆದ ಕಾರಣಕ್ಕಾಗಿ ಉಷ್ಣ ಅನ್ನುವಂಥದ್ದೇನದಲ್ಲ ಅಗ್ನಿ, ಇದು ಜಲದ ಉತ್ಪತ್ತಿಗೆ ಕಾರಣೀಭೂತ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿಯಿಂದ ಉತ್ಪನ್ನವಾಗಿರ್ತಕ್ಕಂಥ ಜಲದಲ್ಲಿ ಇನ್ನೊಂದು ಗುಣ ಹೆಚ್ಚಾಗ್ತದೆ. ಅಲ್ಲಿ ರಸ ಅನ್ನುವಂಥ ಗುಣ ಜಲದಲ್ಲಿ ಕಂಡು ಬರ್ತದೆ. ಅವಿ ಅನ್ನುವಂಥದ್ದು ಮಹಾಭೂತ ಉತ್ಪನ್ನ ಆಗ್ತದೆ. ಅದು ಅದಕ್ಕಿಂತಲೂ ಸ್ಥೂಲ. ಇದು ನೀರು ಎಲ್ಲಿ ಬೇಕಲ್ಲಿ ಹರಿದಾಡ್ಕೊಂತ ಹೋಗ್ತದ. ಭೂಮಿ ಹರಿದಾಡಂಗಿಲ್ಲ, ಎಲ್ಲಿರ್ತದಲ್ಲ ಅದು ಅಲ್ಲೇ ಶಾಶ್ವತವಾಗಿ ಇರ್ತದ. ಈ ಪೃಥ್ವಿ ಅನ್ನುವಂಥ ತತ್ವದಲ್ಲಿ 5 ಗುಣಗಳು ಬಂದು ಇಲ್ಲಿ ಶಬ್ದ ಇದೆ. ನೀವೇನಾದರೂ ಭೂಮಿ ಅಗದ್ರೆ ಅಲ್ಲಿ ಶಬ್ದ ಬರ್ತದೆ. ಭೂಮಿಯಲ್ಲಿ ಸ್ಪರ್ಶ ಇದೆ, ಮೃದು ಕಠಿಣ ಅನ್ನುವಂಥದ್ದು. ಭೂಮಿಯಲ್ಲಿ ರೂಪ ಇದೆ, ಭೂಮಿಯಲ್ಲಿ ರಸ ಇದೆ. ನೀವೇನಾದ್ರೂ ಕೆಲವು ಮಣ್ಣುಗಳನ್ನು ಬಾಯಿಗೆ ಹಚ್ಕೊಂಡು ಕೆಲವು ಸವಳು ಮಣ್ಣು ಇರ್ತದೆ, ಕೆಲವು ಸೊಪ್ಪು ಇರ್ತದೆ. ಅಂದ್ರೆ ಸಾಮಾನ್ಯವಾಗಿ ಷಡ್ ರಸಗಳು ಅಂತ ನಾವೇನು ಹೇಳ್ತೀವಲ್ಲ, ಇವೆಲ್ಲ ರಸ ಇರೋದು ಭೂಮಿ ಎಲ್ಲ ಇರ್ತಾರೆ. ನಾವು ಬಿತ್ತಿರುವಂತ ಬೀಜಗಳಲ್ಲಿ ಯಾವ ರಸವನ್ನ ಗ್ರಹಣ ಮಾಡತಕ್ಕಂಥ ಶಕ್ತಿ ಇರುತ್ತಲ್ಲ, ಆ ಬೀಜ ಭೂಮಿಯಿಂದ ಆ ರಸವನ್ನಷ್ಟೇ ಗ್ರಹಣ ಮಾಡ್ತದೆ, ಉಳಿದನ್ನಲ್ಲಿ ಬಿಟ್ಟಿರ್ತದೆ. ಹೀಗೆ ಭೂಮಿಯಲ್ಲಿ ರಸ ಅನ್ನೋದೇ, ಭೂಮಿಯಲ್ಲಿ ಗಂಧನೂ ಕೂಡ ಇದೆ. ಅದಕ್ಕೆ ಗಂಧವತಿ ಪೃಥ್ವಿ ಅಂತ ತಿಳ್ಕೊಂಡು ನ್ಯಾಯಶಾಸ್ತ್ರದಲ್ಲಿ ಹೇಳ್ತಾರೆ. ಹೀಗೆ ಈ ಪಂಚ ಮಹಾಭೂತಗಳ ಕ್ರಮವನ್ನು ನಾವು ನೋಡಿದಾಗ ಪರಮಾತ್ಮ ನಿರ್ಗುಣ ಇದ್ದಾನೆ. ಆದರೆ ಪರಮಾತ್ಮ ಹುಟ್ಟುವಂತ ಆಕಾಶದಲ್ಲಿ ಒಂದು ಗುಣ ಬರ್ತದೆ, ಅದಕ್ಕೆ ಶಬ್ದ ಗುಣ ಅಂತ ಕರೀತಾರೆ. ವಾಯುವಿನಲ್ಲಿ ಶಬ್ದ ಸ್ಪರ್ಶ 2 ಗುಣ ಬರ್ತವೆ. ಅಗ್ನಿಯೊಳಗ ಶಬ್ದ ಸ್ಪರ್ಶ ರೂಪ ಅನ್ನುವಂಥ 3 ಗುಣ ಬರ್ತವೆ. ಜಲದಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಅನ್ನುವಂಥ 4 ಗುಣ ಬರ್ತವೆ. ಪೃಥ್ವಿಯೊಳಗ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ 5 ಗುಣಗಳು ಬರ್ತವೆ. ಹೀಗೂ ಬರ್ತಾ 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 ಸ್ಥೂಲ ಸ್ಥೂಲ ಸ್ಥೂಲಕ್ಕೋ ಅಂತ ಸೃಷ್ಟಿ ಬರ್ತದೆ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ್ ವಾಯು ವಾಯೋ ಅಗ್ನಿ ಅಗ್ನೇರಾಪಃ ಅದ್ವ್ಯಃ ಪೃಥ್ವಿ ಪೃಥಿವ್ಯಾದ್ ಓಷಧಯಃ. ಈ ಪೃಥ್ವಿಯಾದ ಮೇಲೆ ಇಲ್ಲಿ ಸಸ್ಯ ಸಂಪತ್ತು ಅನ್ನುವಂಥದ್ದು ಮೊದಲು ಉತ್ಪನ್ನ ಆಗ್ತದೆ. ಆ ಸಸ್ಯವೇ ನಮಗೆ ಆಹಾರವಾಗಿ ಪರಿಣಮಿಸ್ತಾ ಇದೆ. ಅದಕ್ಕೆ ಸೃಷ್ಟಿಯೊಳಗೆ ಸಸ್ಯ ಉತ್ಪನ್ನವಾದ ಮೇಲೆ ಮೊದಲು ಉತ್ಪನ್ನವಾಗಿರ್ತಕ್ಕಂಥ ಪ್ರಾಣಿಗಳಂದ್ರೆ ಸಸ್ಯಾಹಾರಿ ಪ್ರಾಣಿಗಳು. ಅಂದ್ರೆ ಆ ಸಸ್ಯವನ್ನೇ ತಿಂದು ಬದುಕುವಂಥ ಪ್ರಾಣಿಗಳನ್ನ ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಮುಂದ ಸಸ್ಯವನ್ನು ತಿಂದು ಬದುಕುವಂಥ ಪ್ರಾಣಿಗಳು ಅಧಿಕವಾಗಿ ಬೆಳೆದಾಗ ಅವುಗಳ ಮೇಲೆ ನಿಯಂತ್ರಣ ಮಾಡಿ ಸೃಷ್ಟಿಯ ಒಂದು ನಿಯಮವನ್ನು ಸಮತೋಲನ ಕಾಯುವುದಕ್ಕಾಗಿ ಪರಮಾತ್ಮ ಆ ಸಸ್ಯವನ್ನು ತಿಂದು ಬದುಕಿರುವಂಥ ಪ್ರಾಣಿಗಳನ್ನು ತಿಂದು ಬದುಕುವಂಥ ಮಾಂಸಾಹಾರಿ ಪ್ರಾಣಿಗಳನ್ನ ಸೃಷ್ಟಿ ಮಾಡ್ತಾನೆ. ಹೀಗೆ ಇವೆಲ್ಲ ಆಹಾರಗಳಂದ್ರೆ ಸಸ್ಯಾಹಾರವೇ ಮುಖ್ಯವಾಗಿರ್ತದೆ.
ಆ ಸಸ್ಯ ಆಹಾರವನ್ನು ತಿಂದು ಬೆಳೆದಿರ್ತಕ್ಕಂಥ ದೇಹವನ್ನು ತಿಂದು ಬೆಳೆಯುವಂಥ ಮತ್ತು ಬೇರೆ ಪ್ರಾಣಿಗಳು ಬರ್ತದೆ. ಇದೆಲ್ಲ ಕ್ರಮವನ್ನು ನಾವು ನೋಡಿದಾಗ ಈ ಭೌತಿಕವಾಗಿರುವಂಥ ಪ್ರಪಂಚದಲ್ಲಿ ಬರುವಂತಹ ಪ್ರತಿಯೊಂದು ಏನು ದೇಹಗಳದವಲ್ಲ, ಸ್ಥೂಲ ದೇಹಗಳು, ಈ ದೇಹಗಳ ಉತ್ಪತ್ತಿಗೆ ಏನು ಮೂಲ ಅಂದ್ರೆ ಅದಕ್ಕೆ ಅನ್ನವೇ ಮೂಲ, ಅನ್ನವೇ ಮೂಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸ್ಥೂಲ ಶರೀರಕ್ಕೆ ಅನ್ನಮಯ ಕೋಶ ಅಂತ ಕರೆದಾರೆ. ನಮಗೆ 5 ಕೋಶಗಳದಾವ: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ತಿಳ್ಕೊಂಡು 5 ಪ್ರಕಾರದ ಕೋಶಗಳನ್ನು ನಮಗೆ ಪರಮಾತ್ಮ ದಯಪಾಲಿಸಿದ್ದಾನೆ. ಮೊದಲನೇದಾಗಿರ್ತಕ್ಕಂಥ ಕೋಶಕ್ಕೆ ನಾವು ಅನ್ನಮಯ ಕೋಶ, ಅನ್ನಮಯ ಕೋಶ ಅಂತ ಕರಿತೀವಿ. ಅನ್ನಾದ್ ಭವಂತಿ ಭೂತಾನಿ ಅಂದ್ರೆ ಪ್ರತಿಯೊಂದು ಪ್ರಾಣಿಗಳ ಸ್ಥೂಲ ದೇಹ ಅನ್ನುವಂಥದ್ದು ಇದು ಅನ್ನದಿಂದಲೇ ಉತ್ಪನ್ನವಾಗ್ತಾ ಇದೆ. ಅದಕ್ಕೆ ಅನ್ನದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತಿ ತಸ್ಮಾದ್ ವಿಜಿಜ್ಞಾಸಸ್ವ ಅನ್ನಂ ಬ್ರಹ್ಮೇತಿ ಅನ್ನುವಂಥ ಮಾತಿನಲ್ಲಿನೂ ಕೂಡ ಅನ್ನದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ, ನಮ್ಮ ಉತ್ಪತ್ತಿಗೆ ಮೂಲ ಅಂದ್ರ ಅನ್ನವೇ ಅಂತ ಹೇಳ್ತಾರೆ. ಅದಕ್ಕೆ ಈ ಹಿಂದನೂ ಕೂಡ ನಿಮ್ಗೆ ಅದರ ಬಗ್ಗೆ ಸಾಕಷ್ಟು ಸಲ ನಾವು ತಿಳಿಸಿದ್ದೇವೆ. ನಾವು ಸೇವನಾ ಮಾಡಿರುವಂಥ ಏನು ಅನ್ನ ಇದೆ, ಆ ಅನ್ನವೇ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳ ರೂಪದಲ್ಲಿ ಪರಿವರ್ತನೆಯನ್ನು ಹೊಂದ್ತಾ ಇದೆ. ಆ ಸಪ್ತ ಧಾತುಗಳ ರೂಪದಲ್ಲಿ ಶುಕ್ರ ಶೋಣಿತ ಅಂತೆ ನಮ್ಮ ಪುರುಷ ಹಾಗೂ ಸ್ತ್ರೀಯರ ಶರೀರದಲ್ಲೇ ತಯಾರಾಗ್ತಾ ಇದೆ. ಅದು ಎದರ ಪರಿಣಾಮ ಅಂದ್ರೆ ನಾವು ಸೇವನ ಮಾಡಿರ್ತಕ್ಕಂಥ ಅನ್ನದ್ದೇ ಪರಿಣಾಮ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಎಂಥ ಸಂತಾನವನ್ನ ಪಡಿಬೇಕು ಅನ್ನೋದೆಲ್ಲ ನಮ್ಮ ಕೈಯಾಗನದನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಎಂತಹ ಆಹಾರವನ್ನು ನಾವು ಸೇವನ ಮಾಡ್ತೀವಲ್ಲ ಅಂತಹ ಮಕ್ಕಳೇ ನಮಗೆ ಹುಟ್ಟುತ್ತಾ ಇದ್ದಾರೆ. ಅದಕ್ಕೆ ಗರ್ಭವತಿಯಾಗಿರುವಂಥ ಹೆಣ್ಣು ಮಕ್ಕಳಿಗೆ ಆಹಾರದ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ಲಿಕ್ಕೂ ಕೂಡ ಹೇಳ್ತಾರೆ. ಆಹಾರ ಅನ್ನುವಂಥ ಶಬ್ದ ಕೇವಲ ಉಣ್ಣುವ ತಿನ್ನುವ ಪದಾರ್ಥಕ್ಕಷ್ಟೇ ಇಲ್ಲಿ ಸೀಮಿತ ಅಲ್ಲ. ಆಹ್ರಿಯತೆ ಇತಿ ಆಹಾರ, ಯಾವುದನ್ನು ನಾವು ಹೊರಗಿಂದನ್ನು ಒಳಗೆ ಹಾಕ್ತೀವಲ್ಲ ಅದೆಲ್ಲವೂ ಆಹಾರನೇ. ಆಹ್ರಿಯತೆ ಅಂದ್ರೆ ಹೊರಗಿಂದನ್ನು ನಾವು ಆಕರ್ಷಣೆ ಮಾಡಿ ಒಳಗೆ ಹಾಕ್ತೀವಲ್ಲ ಅದಕ್ಕೆಲ್ಲಕ್ಕೂ ಕೂಡ ಆಹಾರ ಆಹಾರ ಅಂತ ಕರೀತಾರೆ. ಶಬ್ದನೂ ಆಹಾರನೇ, ಸ್ಪರ್ಶನೂ ಆಹಾರನೇ, ರೂಪನೂ ಆಹಾರನೇ, ರಸವೂ ಆಹಾರನೇ, ಗಂಧವೂ ಆಹಾರನೇ. ಆದ ಕಾರಣಕ್ಕಾಗಿ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸ್ಥೂಲವಾಗಿರುವಂಥ ಅನ್ನ ನೀರಿನ ಬಗ್ಗೆ ಕಾಳಜಿ ವಹಿಸೋದ್ರ ಜೊತೆಗೆ ಏನು ನೋಡಬೇಕು, ಏನು ಕೇಳಬೇಕು ಅನ್ನುವಂಥದ್ದನ್ನು ಕೂಡ ನಾವು ಸರಿಯಾಗಿ ಕಾಳಜಿ ವಹಿಸಿದರೆ ನಾವು ಎಂತಹ ಮಗನನ್ನ ಪಡಿಬೇಕು ಅಥವಾ ಮಗಳನ್ನ ಪಡಿಬೇಕಂತೀವಿ ಅದನ್ನು ಕೂಡ ಪಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಶಾಸ್ತ್ರ ತಿಳಿಸಿಕೊಡ್ತದೆ. ಪರಂತು ಅಷ್ಟು ಕಾಳಜಿಯನ್ನು ವಹಿಸುವಂಥ ಜನರು ಬಹಳ ಕಡಿಮೆ. ಏನೋ ಸೃಷ್ಟಿ ನಿಯಮ ಹೆಂಗ ಅಕ್ಕವಾಗಿಬಿಡ್ತಾವ ಮಕ್ಕಳಂತ ತಿಳ್ಕೊಂಡು ವಿಚಾರ ಮಾಡ್ತೀವಿ ಹೊರತಾಗಿ ಅಂದ್ರೆ ಹೇಗೆ ಒಬ್ಬ ಚಲೋ ಆಗಿರ್ತಕ್ಕಂಥ ವ್ಯಕ್ತಿ ಒಂದೇನಾದರೂ ಲೋಕಕ್ಕೆ ಉಪಯೋಗ ಬರುವಂಥ ಒಂದೇನಾದರೂ ಪದಾರ್ಥಗಳನ್ನ ನಿರ್ಮಾಣ ಮಾಡುವಂಥ ವಿಚಾರ ಅವನಲ್ಲಿ ಬಂದಾಗ ನಾನು ನಿರ್ಮಾಣಗೊಳಿಸಿರ್ತಕ್ಕಂಥ ಪದಾರ್ಥದ ಬೇಡಿಕೆ ಎಲ್ಲಾ ದೇಶದಲ್ಲಿ ಆಗಬೇಕು, ಅದರ ಅಪೇಕ್ಷೆ ಹುಟ್ಟಬೇಕು ಅನ್ನುವಂಥ ದೃಷ್ಟಿಯೊಳಗ ಎಷ್ಟು ಕಾಳಜಿ ಪೂರ್ವಕವಾಗಿ ಆ ವಸ್ತುವಿನ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿ ಅದಕ್ಕೆಲ್ಲ ಹೆಂಗದಗ್ದಿ ಬಹಳಷ್ಟು ಸರಿಯಾಗಿ ಅದನ್ನು ಉತ್ಪನ್ನ ಮಾಡಿ ಕೊಟ್ಟ ಅಂತಂದ್ರೆ ಅದರ ಬೇಡಿಕೆ ಹೆಂಗೆ ಎಲ್ಲ ಕಡೆ ಹೆಚ್ಚಾಗ್ತದಲ್ಲ, ಹಾಗೆ ದೇವರು ಕೂಡ ಈ ಸೃಷ್ಟಿ ಮಾಡುವಂಥ ಒಂದು ನೈಸರ್ಗಿಕವಾದ ಕ್ರಿಯೆಯನ್ನು
ಗೃಹಸ್ಥಾಶ್ರಮಕ್ಕೆ ಕೊಟ್ಟಿದ್ದಾನೆ. ಅದಕ್ಕೆ ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡುವಂಥ ವ್ಯಕ್ತಿಗಳಿಗೆ ಮೊಟ್ಟ ಮೊದಲು ಹೇಳ್ತಾರೆ, ಗೃಹಸ್ಥಾಶ್ರಮ ಎದಕ್ಕೆ ಅಂತ ಕೇಳಿದ್ರೆ ಕೇವಲ ವಿಲಾಸಕ್ಕಾಗಿ ಗೃಹಸ್ಥಾಶ್ರಮ ಅಲ್ಲ ಅಂತಾರೆ. ಮಹಾಕವಿ ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಪ್ರಜಾಯೈ ಗೃಹ ಮೇಧಿನಾಂ ಅನ್ನುವಂಥ ಮಾತನ್ನ. ಗೃಹಸ್ಥಾಶ್ರಮವನ್ನ ಸ್ವೀಕಾರ ಮಾಡುವಂಥರ ಉದ್ದೇಶ ಏನು ಅಂತಂತ ಕೇಳಿದ್ರೆ ಉತ್ತಮವಾದ ಪ್ರಜೆಯನ್ನ, ಸಂತಾನವನ್ನ ಈ ರಾಷ್ಟ್ರಕ್ಕಾಗಿ ಕೊಡುವಂಥ ಉದ್ದೇಶಕ್ಕಾಗಿಯೇ ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಬೇಕು. ಪ್ರಜಾಯೈ ಗೃಹ ಮೇಧಿನಾಂ ಅನ್ನುವಂಥ ಮಾತು ಹೇಳ್ತಾನೆ. ಅದಕ್ಕೆ ನಮ್ಮಲ್ಲಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ ಮೇಲೆ ಭಾವಿ ಉತ್ಪನ್ನವಾಗ್ತಕ್ಕಂಥ ಸಂತಾನವನ್ನು ಉದ್ದೇಶಿಸಿ ಅನೇಕ ಸಂಸ್ಕಾರಗಳನ್ನು ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಗರ್ಭಾಧಾನ ಸಂಸ್ಕಾರವನ್ನೇ ಮೊದಲು ಮಾಡಿಕೊಂಡು ಅಂತ್ಯೇಷ್ಟಿಯವರೆಗೆ ಕಾಲ ಕಾಲಕ್ಕೆ ನಾವು ಮಾಡುವಂಥ ಸಂಸ್ಕಾರಗಳ ಮೂಲಕವಾಗಿ ಉತ್ತಮವಾದ ಪ್ರಜೆಯನ್ನ, ಸಂತಾನವನ್ನ ನಮಗೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ದೃಷ್ಟಿಯೊಳಗೆ ಗರ್ಭಾಧಾನ ಮೊದಲನೇ ಸಂಸ್ಕಾರ ಅಂತ ಕರೆಸಿಕೊಳ್ಳುತ್ತದೆ. ಅಂದ್ರೆ ಸಂತಾನ ಉತ್ಪತ್ತಿಗಾಗಿ ಗೃಹಸ್ಥರು ತಾವು ಮಾಡುವಂತ ದೈಹಿಕ ಸಂಬಂಧವನ್ನು ಮಾಡುವಾಗಲೂ ಕೂಡ ಅದರಲ್ಲಿ ವಿಲಾಸಿ ಮನೋಭಾವನೆ ಇಲ್ಲಾರ್ದನೆ ನಾವು ರಾಷ್ಟ್ರಕ್ಕಾಗಿ ಒಂದು ಉತ್ತಮ ಸಂತತಿಯನ್ನು ಕೊಡುತ್ತೇವೆ ಅನ್ನುವಂಥ ಭಾವದಲ್ಲಿ ದೇವರ ಪೂಜೆಯನ್ನು ಮಾಡಿ ಅಂತ ಭಾವದೊಳಗನ ಸಂಬಂಧ ಮಾಡುವಂತೇನು ಸಂಸ್ಕಾರ ಬರುತ್ತೆ ಅದಕ್ಕೆ ಗರ್ಭಾಧಾನ ಸಂಸ್ಕಾರ ಅಂತ ಕರೀತಾರೆ. ಮುಂದ ಗರ್ಭ ಬೆಳೆದು ದೊಡ್ಡದಾದ ಮೇಲೆ ಹುಟ್ಟುವಂತ ಮಗು ನಮಗ್ ಬಹಳ ಜನರಿಗೆ ಗಂಡ ಮಗನ ಬೇಕು ಅಂತ ಅಪೇಕ್ಷೆ ಇರ್ತದೆ. ಗಂಡ ಮಗನೇ ಬೇಕಾದ್ರೂ ಕೂಡ ಏನ್ ಮಾಡ್ಬೇಕು ಅನ್ನೋದು ಕೂಡ ಒಂದು ಸಂಸ್ಕಾರ, ಅದಕ್ಕೆ ಪುಂಸವನ ಸಂಸ್ಕಾರ ಅಂತ ಕರೀತಾರೆ. ಇವತ್ತು ವಿಜ್ಞಾನ ಅದರ ಬಗ್ಗೆ ಏನ್ ಹೇಳುತ್ತೋ ಗುರುತಿಲ್ಲ, ಪರಂತು ನಾವು ಗರ್ಭದಲ್ಲಿರುವಂಥ 4 ತಿಂಗಳ ಗರ್ಭಕ್ಕೆ 5 ತಿಂಗಳ ಗರ್ಭಕ್ಕೆ ಅದನ್ನ ಆ ಪ್ರಕಾರವಾಗಿರ್ತಕ್ಕಂಥ ಸಂಸ್ಕಾರ ಮಾಡಿದಾಗ ಅದು ನಾವು ಪುಂಸವನ ಸಂಸ್ಕಾರ ಅಂತ ಒಂದು ಸಂಸ್ಕಾರ ಬರ್ತದ. ಆ ಸಂಸ್ಕಾರ ಮಾಡಿದಾಗ ನಾವು ಪುರುಷನನ್ನೇ ಅಂದ್ರೆ ಗಂಡು ಮಗುವನ್ನೇ ಪಡ್ಲಿಕ್ಕೆ ಸಾಧ್ಯ ಅಂತ ಶಾಸ್ತ್ರ ಹೇಳ್ತದೆ. ಆ ನಂತರ ಮುಂದೆ 7ನೇ ತಿಂಗಳಕ್ಕೆ 7-8ನೇ ತಿಂಗಳಲ್ಲಿ ಸೀಮಂತೋನ್ನಯನ ಕಾರ್ಯ ಅಂತ ಮಾಡ್ತಾರೆ. ಆ ಹೆಣ್ಣು ಮಗಳಿಗೆ ಹೊಸ ಬಟ್ಟೆ ಉಡಿಸಿ ಆಕೆಗೆಲ್ಲ ಅಲಂಕಾರ ಮಾಡಿ ಊರವರೆಲ್ಲರೂ ಕೂಡಿಕೊಂಡು ಆಕೆಗೆ ಅನೇಕ ಪ್ರಕಾರ ಇರ್ತಕ್ಕಂಥ ಮಾನ ಸನ್ಮಾನ ಏನ್ ಮಾಡ್ತಾರಲ್ಲ ಅದಕ್ಕೆ ಸೀಮಂತ ಕಾರ್ಯ, ಶ್ರೀಮಂತ ಕಾರ್ಯ ಅಂತ ನೀವು ಕರ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಕುಬುಸ ಮಾಡುವಂತ ಕಾರ್ಯ ಅಂತನೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಗರ್ಭಿಣಿಯಾಗಿರ್ತಕ್ಕಂಥ ಹೆಣ್ಣು ಮಗಳನ್ನ ಬಹಳಷ್ಟು ಜನರು ತಮ್ಮ ಇಷ್ಟ ಮಿತ್ರರು ಮನೆಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಆಕೆಗೆ ಹೊಸ ಸೀರೆ ಉಡಿಸೋದು, ಆಮೇಲೆ ಆಕೆ ಇಷ್ಟಪಡುವಂಥ ಪಕ್ವಾನ್ನವನ್ನು ಉಣಿಸಿ ತೃಪ್ತಿಪಡಿಸಿ ಆಕೆಗೆ ಗೌರವವನ್ನು ಸಲ್ಲಿಸ್ತಾ ಇರ್ತಾರೆ. ಹೀಗೆ ಎಲ್ಲಿವರೆಗೆ ಆಕೆ ಹೆರಿಗೆ ಆಗೋದಲ್ಲ ಅಲ್ಲಿವರೆಗೆ ಇದು ಭಿನ್ನ ಕಾರ್ಯಕ್ರಮ ಚಾಲೂನೇ ಇರ್ತದೆ. ಹಂಗ ಸ್ವಾಮಿಗಳಿಗೆ ಮನೆ ಭಿನ್ನ ಇರ್ತವೆ. ಹಾಗ ಗರ್ಭಿಣಿ ಹೆಣ್ಮಗಳು ಕೂಡ ಅನೇಕ ಜನರ ಮನೆ ಕರ್ಕೊಂಡು ಹೋಗಿ ಉಣಿಸಿ ತಿನಿಸಿ ಮಾನ ಸನ್ಮಾನ ಮಾಡ್ತಾರೆ. ಈ ಉಣಿಸುವಂತ ತಿನಿಸುವಂತ ಮಾನ ಸನ್ಮಾನ ಮಾಡುವಂತಹದ್ದು ಎದಕ್ಕೆ ಅಂದ್ರೆ ಅಕ್ಕಿ ಸಲುವಾಗಿ ಅಲ್ಲ, ಆಕೆಯ ಗರ್ಭದಲ್ಲಿ ಮುಂದೆ ರಾಷ್ಟ್ರಕ್ಕೆ ಪ್ರಜವಾಗಿ ಬರುವಂತ ಏನು ಸಂತಾನದಲ್ಲ ಆ ಯೋಗ್ಯವಾದ ಸಂತಾನ ಕೊಡ್ತಾ ಅಂತಕ್ಕಂಥ ದೃಷ್ಟಿಯಲ್ಲಿ ಆಕೆ ಭಾವ ಯಾವಾಗಲೂ ಕೂಡ ಪ್ರಸನ್ನವಾಗಿರಬೇಕು. ನನಗಿಷ್ಟೆಲ್ಲ ಮಾನ ಮರ್ಯಾದೆ ಜನರಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಸಂತೃಪ್ತಿಯೊಳಗೆ ಆಕೆ ಕಾಲ ಕಳೀತಾ ಇದ್ಲಂದ್ರೆ ಹುಟ್ಟುವಂತ ಮಗುನು ಕೂಡ ಎಲ್ಲರಿಗೂ ಮಾನ್ಯವಾಗುವಂತ ಒಂದು ಶ್ರೇಷ್ಠ ಸತ್ಪುತ್ರನ್ನೇ ಪಡ್ಲಿಕ್ಕೆ ಸಾಧ್ಯ ಅನ್ನುವಂತ ದೃಷ್ಟಿಯೊಳಗೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಆಗಾಗ ಅನೇಕ ಸಂಸ್ಕಾರಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಎಲ್ಲ ಸಂಸ್ಕಾರಗಳನ್ನು ಬಿಟ್ಟು ಬಿಟ್ಟಿದ್ದೇವೆ. ಮೊದಲನೇ ಸಂಸ್ಕಾರಕ್ಕೆ ನಾವು ತಪ್ಪಿಕೊಂಡು ಬಿಡ್ತೇವೆ. ಆ ನಂತರ ಮುಂದಿನ ಸಂಸ್ಕಾರ ಕೂಡ ಸರಿಯಾಗಿ ಮಾಡದೇ ಇರೋದ್ರಿಂದ ನಮ್ಮ ಸಂತಾನದ ಮೇಲೆ ನಾವು ಮಾಡುವಂತ ಸಂಸ್ಕಾರ ಬಹಳಷ್ಟು ಪ್ರಭಾವ ಮಾಡ್ತಿರ್ತಾವೆ. ಗರ್ಭದೊಳಗಿದ್ದಾಗ ಮಾಡುವಂತ ಸಂಸ್ಕಾರಗಳು ಬಹಳಷ್ಟು ಮುಖ್ಯ ಸಂಸ್ಕಾರಗಳು. ಆ ಸಮಯದಲ್ಲಿ ಮಗು ಬಹಳಷ್ಟು ವೇಗವಾಗಿ ದೈಹಿಕವಾಗಿಯೂ ಬೆಳೀತಾ ಇರ್ತದೆ, ಬೌದ್ಧಿಕವಾಗಿಯೂ ಕೂಡ ಮಗು ಒಂದು ದಿವಸದ ಮಗು ಮರುದಿವಸ ಇರಂಗಿಲ್ಲ, ಹಾಗೆ ಬೆಳೀತಾ ಬೆಳೀತಾ ಇರ್ತಲ್ಲ. ಆ ಸಂದರ್ಭದಲ್ಲಿ ನಾವು ಒಳ್ಳೆ ಸಂಸ್ಕಾರಗಳನ್ನ ತಾಯಿಯ ಗರ್ಭಕ್ಕೆ ಮುಖಾಂತರವಾಗಿ ಮಗನಿಗೆ ನಾವು ಕೊಡ್ತಾ ಇರೋದ್ರಿಂದ ಆ ಮಗು ಸರಿಯಾಗಿ ಬೆಳಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನಮ್ಮಲ್ಲಿ 8ನೇ ತಿಂಗಳೊಳಗ ಮಗುವಿಗೆ ಲಿಂಗ ಧಾರಣ ಮಾಡುವಂತ ಸಂಸ್ಕಾರವನ್ನು ಕೂಡ ಯಾಕೆ ಮಾಡಿದ್ರು ಅಂತ ಕೇಳಿದ್ರೆ, 7ನೇ ತಿಂಗಳಾದಾಗ ಯಾವಾಗ ಪ್ರಾಣ ಪ್ರವೇಶ ಆಗುತ್ತೋ ಆ ಸಂದರ್ಭದಲ್ಲಿ ಮಗುವಿಗೆ ಭೂತ ಭವಿಷ್ಯಕಾಲದ ಜ್ಞಾನ ಪ್ರಾಪ್ತಿಯಾಗ್ತದಂತ. ಹಿಂದಿನ ಜನ್ಮಗಳಲ್ಲಿ ಏನು ಅನುಭವ ಮಾಡಿದ್ದಾನೆ, ಮುಂದೆ ಜನ್ಮವಾದ ಮೇಲೆ ಏನು ಸುಖ ದುಃಖ ಅನುಭವ ಮಾಡಬೇಕಲ್ಲ, ಎಲ್ಲದರದ್ದು ಜ್ಞಾನ ಗರ್ಭಸ್ಥ 7ನೇ ತಿಂಗಳ ಶಿಶುವಿಗೆ ಆಗ್ತಂತ. ಅದಕ್ಕೆ ಹುಟ್ಟಿದ ಮೇಲೆ ಇಷ್ಟೆಲ್ಲ ದುಃಖ ನಾನು ಅನುಭವ ಮಾಡೋದಕ್ಕಿಂತಲೂ ಹಿಂದಿನೂ ಬೇಕಾದಷ್ಟು ನಾ ದುಃಖವನ್ನೇ ಅನುಭವ ಮಾಡಿಕೊಂಡೇ ಬಂದೀನಿ. ಇನ್ನು ಹುಟ್ಟಿದ ಮೇಲೆ ಇಷ್ಟೆಲ್ಲ ದುಃಖ ಅನುಭವ ಮಾಡೋದಕ್ಕಿಂತ ನಾ ಸುಮ್ಮನೆ ಸತ್ತು ಹೋಗೋದೇ ಬಹಳ ಚಲೋ ಅನ್ನುವಂಥ ಭಾವ ಆ ಮಗುವಿನ ಮನಸ್ಸಿನಲ್ಲಿ 7ನೇ ತಿಂಗಳು ಮುಗೀತಾ ಬರ್ತದಂತ. ಅದಕ್ಕೆ 8ನೇ ತಿಂಗಳಾಯ್ತು ಅಂದ್ರೆ ಆ ಭಾವ ಎದ್ದು ಕಾಣುತ್ತದೆ, ಮುಮೂರ್ಷು ಭಾವನ ಅಂತ ಕರೀತಾರೆ. ಅದಕ್ಕೆ ಲೋಕದಲ್ಲಿ ಒಂದು ರೂಢಿ, 8ನೇ ತಿಂಗಳಲ್ಲಿ ಮಕ್ಕಳ ಪ್ರಸವ ಆದ್ರೆ ಉಳಿಯಂಗೆಲ್ಲ ಸಾಯ್ತವು ಅನ್ನುವಂಥ ಒಂದು ರೂಢಿ ಇದೆ. ಆ ರೂಢಿಗೆ ಏನಕ್ಕೆ ಕಾರಣ ಅಂದ್ರೆ, ಆ ಸಮಯದಲ್ಲಿ ಗರ್ಭಸ್ಥ ಶಿಶುವಿನ ಮನಸ್ಸಿನಲ್ಲಿ ಸಾಯಬೇಕನ್ನುವಂಥ ಬಲವಾದ ಇಚ್ಛೆ ಇರುವುದರಿಂದ ಅಕಸ್ಮಾತ್ ಪ್ರಸವ ಆದ್ರೆ ಮಕ್ಕಳು ಸಾಯ್ತವನ್ನುವಂಥ ಒಂದು ರೂಢಿಯನ್ನು ನಾವು ಕೇಳ್ಕೊಂಡು ಬರ್ತಾ ಇದ್ದೇವೆ. ಹೀಗೆ ಮಗುವಿನ ಮನಸ್ಸಿನಲ್ಲಿರ್ತಕ್ಕಂಥ ಭಯವನ್ನು ದೂರು ಮಾಡಿ, ನೀನು ದುಃಖಕ್ಕಾಗಿ ಅಂಜಬೇಡ, ಕಷ್ಟಕ್ಕಾಗಿ ಚಿಂತಿಸಬೇಡ, ನಿನ್ನೆಲ್ಲ ಕಷ್ಟವನ್ನ ದೂರ ಮಾಡುವಂತ ಇಷ್ಟ ರೂಪವಾದ ಪರಮಾತ್ಮ ನಿನಗೆ ಕೊಡ್ತಾ ಇದ್ದೇವೆ, ಇಷ್ಟಲಿಂಗ ಅಂತ ತಿಳ್ಕೊಂಡು ಮಂತ್ರವನ್ನು ಕೂಡ ಸಂಸ್ಕಾರ ಮಾಡಿ ಕೊಡ್ತಾ ಇದ್ದಾರೆ. ಅದು ಮಗುವಿನ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀಳಬೇಕು ಅಂತ ತಿಳ್ಕೊಂಡು. ನೀವೆಲ್ಲ ಮಹಾಭಾರತ ಕಥೆ ನೀವೆಲ್ಲ ನೋಡಿದಿರಿ. ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗನೇ ಚಕ್ರವ್ಯೂಹವನ್ನು ಭೇದಿಸುವಂತ ಕಥೆಯನ್ನು ಕೇಳಿದ್ದ ಕೃಷ್ಣನ ಮುಖಾಂತರ ಅನ್ನುವಂತ ಕಥೆ ನಿಮಗೆಲ್ಲ ಗುರುತದ. ಪರಂತು ಅವನಿಗೆ ಹೊಳ್ಳೆ ಬರೋದು ಗುರ್ತಿದ್ದಲ್ಲ, ಹೋಗೋದನ್ನ ಎಲ್ಲಿ ಕೇಳಿದ್ದ ಅಂದ್ರೆ ತಾಯಿಯ ಗರ್ಭದಲ್ಲಿ ಕೂತ್ಕೊಂಡು ಕೇಳಿದ್ದ ಅಂತಂದಾಗ, ಅಂದ್ರೆ ಗರ್ಭಸ್ಥ ಶಿಶುವಿನ ಮೇಲೆ ನಾವು ಹೊರ ಕೂತ್ಕೊಂಡು ಕೂಡ ಸಂಸ್ಕಾರ ಮಾಡಲಿಕ್ಕೆ ಬರುತ್ತ ಅನ್ನುವಂಥದ್ದು ಮಹಾಭಾರತ ಉದಾಹರಣೆನೂ ಇದೆ. ಇನ್ನೂ ಒಂದಿಷ್ಟು ದಿವಸ ವಿಜ್ಞಾನ ಸ್ವಲ್ಪ ಬೆಳೀತು ಅಂತ ಕೇಳಿದ್ರೆ, ನಾವೀಗೇನು ಮಕ್ಕಳಿಗೆ ಶಾಲೆಯಲ್ಲಿ ಕಳಿಸೇನು ವಿದ್ಯೆ ಕೊಡ್ತೀವಲ್ಲ, ಆ ವಿದ್ಯೆಯನ್ನ ಗರ್ಭದಲ್ಲಿದ್ದಾಗನ ಕೊಡ್ಲಿಕ್ಕೆ ಬರುತ್ತೆ ಹೇಗನ್ನುವಂಥದ್ದನ್ನು ಕೂಡ ಪ್ರಯೋಗ ಮಾಡ್ಲಿಕ್ಕೇನು ವಿಜ್ಞಾನಿಗಳು ಹಿಂದೆ ಮುಂದೆ ನೋಡೋದಿಲ್ಲ. ಆ ಸಮಯದಲ್ಲಿ ಮಗುವಿನಲ್ಲಿ ಕಲಿಯುವಂತಹದ್ದು ಉತ್ಕಟವಾದ ಇಚ್ಛೆ ಇರುತ್ತೆ. ನೀವು ಸಣ್ಣ ಮಕ್ಕಳು ನೋಡ್ರಿ, ಅವು ಏನು ನೋಡ್ಬೇಕಾದ್ರೆ ಬಹಳ ಆಶ್ಚರ್ಯವಾಗಿ ನೋಡ್ತಾವ, ಪ್ರತಿಯೊಂದಕ್ಕೂ ಜಿಜ್ಞಾಸೆ ಮಾಡ್ತಾವ, ತಿಳ್ಕೋಬೇಕಂತಿರ್ತವೆ. ಹಾಗೆ ಮಗುವಿಗೆ, ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಹೊರಗಿನಿಂದ ನಾವೇನು ಸಂಸ್ಕಾರ ಕೊಡ್ತೀವಲ್ಲ, ಆ ಸಂಸ್ಕಾರ ಕೂಡ ಬೆಳೆಯುವಂಥ ಮಗುವಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತಂತ ತಿಳ್ಕೊಂಡನೆ. ಅದಕ್ಕೆ ಗರ್ಭದಲ್ಲಿರುವಂಥ ಶಿಶು ಸರಿಯಾಗಿ ಬೆಳೆಯಬೇಕಾದಾಗ ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಪ್ರತಿಯೊಂದು ಸಂಸ್ಕಾರವನ್ನು ನಾವು ಮಾಡಬೇಕಾಗ್ತದೆ. ಹೀಗೆ ನಮ್ಮ ದೇಹದಲ್ಲಿರುವಂಥ ಅನ್ನ ರಸದ ಪರಿಣಾಮವೇ ನಮ್ಮ ಸಂತಾನ. ಪುರುಷ ಅನ್ನ ರಸಮಯ ಅನ್ನುವಂಥ ಮಾತು ಹೇಳ್ತಾರೆ. ಇನ್ನು ಒಂದು ಬಹಳ ಸೂಕ್ಷ್ಮವಾದ ವಿಚಾರ ಬರ್ತದೆ. ಈ ಜೀವಿಗಳು ಅಂತ ನಾವೇನು ಕರಿತೀವಲ್ಲ, ದೇಹವನ್ನು ಬಿಟ್ಟು ಹೋಗಿರ್ತಕ್ಕಂಥ ಜೀವಿಗಳು
ಈ ಲೋಕಕ್ಕೆ ಮತ್ತೆ ಹೊಳ್ಳಿ ಹುಟ್ಟು ಬರಬೇಕಾದ್ರೆ ಅವ್ರಿಗೆ ಹೆಂಗೆ ಬರ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ, ಅವರೆಲ್ಲ ಬರಬೇಕಾದ್ರೆ ಮಳೆ ನೀರಿನ ಮುಖಾಂತರವಾಗಿನ ಎಲ್ಲಾ ಜೀವಿಗಳು ಭೂಲೋಕಕ್ಕೆ ಬರ್ತಾವಂತ. ಅದಕ್ಕೆ ಜಲ ಅಂದ್ರೆ ಜೀವನ ಅಂತ ಕರೆದಾರೆ. ಈಗ ಗಿಡ ಬದುಕಬೇಕಾದ್ರೂ ನೀರು ಬೇಕು, ಮನುಷ್ಯ ಬದುಕಬೇಕಾದ್ರೂ ನೀರೇ ಬೇಕು. ನೀರು ಅಂದ್ರೆ ಏನು ಅಂತ ಕೇಳಿದ್ರೆ, ಅನೇಕ ಜೀವಿಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಪ್ರವಾಹ. ಅದಕ್ಕೆ ನಾವು ನೀರು ನೀರು ಅಂತ ಕರಿತಕ್ಕ. ನೀರು ಅಂದ್ರೆ ಜೀವನ ಅಂತಾರ. ಜೀವನಂ ಸಲಿಲಂ ವನಂ ಅನ್ನುವಂತಹ ಅಮರಕೋಶದಲ್ಲಿ ಅಮರಸಿಂಹ ಹೇಳ್ತಾನೆ, ಜಲ ಅಂದ್ರೆ ಜೀವನ ಅಂತ. ಅದಕ್ಕೆ ನಾವು ಕುಡಿಯುವಂಥ ನೀರಿನೊಳಗ ಅನೇಕ ಜೀವ ಜಂತುಗಳು ಇರ್ತಾ ಇದ್ದಾರೆ. ಆ ಜೀವಗಳೇ ನಾವು ಕುಡಿದಾಗ ನಮ್ಮ ದೇಹದಲ್ಲಿ ಬರ್ತಾವೆ, ಗಿಡಗಳು ಕುಡಿದಾಗ ಗಿಡದ ಶರೀರದಲ್ಲಿ ಹೋಗ್ತವೆ, ಪಶು ಪಕ್ಷಿಗಳು ಕುಡಿದಾಗ ಅದರ ಶರೀರದಲ್ಲಿ ಹೋಗ್ತವೆ. ಈ ಸೃಷ್ಟಿಯ ನಿಯಮದ ಬಗ್ಗೆ ವಿಚಾರ ಆದ್ರೆ ಎಲ್ಲಿನೂ ಏನು ಹತ್ತಂಗಿಲ್ಲ, ಅಷ್ಟು ಬಹಳಷ್ಟು ಗೂಢವಾಗಿರುವಂಥದ್ದು ರಹಸ್ಯ ಅದ. ಅಂದ್ರೆ ಯಾವ ಜೀವಕ್ಕೆ ನಾವು ಜನ್ಮ ಕೊಡಬೇಕಾಗಿದೆಲ್ಲ ಅದು ಎಲ್ಲಿಂದ ಬಂದು ನಮ್ಮ ದೇಹದಲ್ಲಿ ಸೇರಿಕೊಂತದ ಅಂತ ಕೇಳಿದ್ರೆ, ನಾವು ಕುಡಿಯುವಂಥ ನೀರು, ನಾವು ಸೇವಿಸುವಂತ ಆಹಾರದ ಮೂಲಕವಾಗಿನ ಆ ಜೀವಿಗಳು ನಮ್ಮೊಳಗೆ ಬಂದ್ಬಿಟ್ಟಿರ್ತಾವ. ಅದಕ್ಕೆ ಬಂದಿರುವಂಥ ಎಲ್ಲಾ ಜೀವಿಗಳಿಗೂ ಜನ್ಮ ಸಿಗೋದಿಲ್ಲ. ಎಷ್ಟೋ ಜೀವಿಗಳು ನೀರಿನ ಮುಖಾಂತರವಾಗಿ ಬಂದು ಅಂತ ಕೇಳಿದ್ರೆ, ಆ ನೀರು ಯಾರ್ಯಾರು ಹೊಟ್ಟ್ಯಾಗ ಹೋಗುತ್ತೆ ಹೇಳಕ್ಕೆ ಬರೋದಿಲ್ಲ. ಪಶುಗಳ ಕುಡು ಅಂದ್ರೆ ಪಶು ಹೊಟ್ಟ್ಯಾಗ ಹೋಯ್ತು ಅಂದ್ರೆ ಅದರ ಹೊಟ್ಟೆಯಲ್ಲಿ ಅದರ ಆಹಾರ ಆಗಿ ಅದರ ಪರಿಣಾಮವಾಗಿ ಹಾಲ್ಗೀಲಾಗಿ ಮತ್ತದನ್ನ ಮನುಷ್ಯ ಕುಡಿದ್ರೆ ಮತ್ತೆ ಮನುಷ್ಯನ ಹೊಟ್ಟ್ಯಾಗ ಬರ್ಬೇಕಾದ. ಇಲ್ಲ ಅಂದ್ರೆ ಅದರ ಹಾಲೆಲ್ಲ ಅದರ ಕರ್ಣ ಕುಡಿತಂದ್ರೆ ಅದರ ಶರೀರದ ಎಲ್ಲ ಹೋಗಿಬಿಡುತ್ತ. ಹೀಗೆ ಬಹಳಷ್ಟು ವಿಚಿತ್ರವಾಗಿ ಪಶು ಪಕ್ಷಿ ಮುಂತಾದ ಅನೇಕ ಯೋನಿಗಳಲ್ಲಿ ಈ ಜೀವಿಗಳು ಹರಿದಂಚಿ ಹೋಗ್ಬಿಡ್ತಾವ. ಎಷ್ಟು ಜೀವಿಗಳು ನಮ್ಮ ದೇಹದಲ್ಲಿ ಬಂದು ಸೇರಿಕೊಂಡಿರ್ತಾವಲ್ಲ, ಆ ಎಲ್ಲಾ ಜೀವಿಗಳು ಪುನಃ ಜನ್ಮವನ್ನು ತಾಳ್ತವ ಅಂತ ಹೇಳಕ್ ಬರಲ್ಲ. ಎಷ್ಟೋ ಜೀವಿಗಳು ಹಾಗೆ ನಷ್ಟವಾಗಿ ಹೋಗ್ಬಿಡ್ತಾ ಇದ್ದಾವೆ. ಹೀಗೆ ಜಲದ ಮೂಲಕವಾಗಿ, ಅನ್ನದ ಮೂಲಕವಾಗಿ ಎಲ್ಲಾ ಜೀವಿಗಳು, ಭವಿಷ್ಯ ಕಾಲದಲ್ಲಿ ಹುಟ್ಟುವಂತ ಎಲ್ಲಾ ಜೀವಿಗಳು ಅನ್ನ ನೀರಿನ ಮುಖಾಂತರವಾಗಿ ನಮ್ಮ ದೇಹವನ್ನು ಪ್ರವೇಶ ಮಾಡಿ ಅಲ್ಲಿ ರಸರೂಪವಾಗಿ, ರಕ್ತರೂಪವಾಗಿ, ಮಾಂಸ ಮಜ್ಜ ಶುಕ್ರ ಶೋಣಿತಗಳ ರೂಪದಲ್ಲಿ ಬಂದಾಗ ಅವಾಗ ಅನೇಕ ಜೀವಿಗಳು ಅದರ ಮುಖಾಂತರವಾಗಿ ಮತ್ತೆ ಗರ್ಭವನ್ನು ಪ್ರವೇಶ ಮಾಡ್ತವೆ. ಅವು ಪುನಃ ಮತ್ತೆ ಈ ದೇಹವನ್ನು ಬೆಳೆಸ್ಕೊಂತ ಹೋಗ್ತವೆ ಅನ್ನುವಂಥ ದೃಷ್ಟಿಯಲ್ಲಿ ಈ ಜಗತ್ತಿನಲ್ಲಿ ಜೀವಿಗಳು ಹುಟ್ಲಿಕ್ಕೆ ಏನು ಕಾರಣ ಅಂದ್ರೆ ಅನ್ನವೇ ಕಾರಣ ಅಂತ ತಿಳ್ಕೊಂಡು ಅನ್ನಾದ್ ಭವಂತಿ ಭೂತಾನಿ ಅನ್ನುವಂಥ ಮಾತು ಹೇಳ್ತಾನೆ. ಈ ಅನ್ನದ ರಹಸ್ಯ ಬಹಳಷ್ಟು ವಿಶಾಲವಾಗಿರ್ತಕ್ಕಂಥದ್ದು. ಎಷ್ಟು ತಿಳ್ಕೊಂಡ್ರು ಕೂಡ ಬಹಳ ಕಡಿಮೆನೆ. ಅದಕ್ಕಾಗಿ ನಾವು ಎಲ್ಲಿ ಕಾಳಜಿ ವಹಿಸಬೇಕು ಅಂತ ಕೇಳಿದ್ರೆ, ಅನ್ನದ ಬಗ್ಗೆ ಕಾಳಜಿ ವಹಿಸಿದಾಗ ಮಾತ್ರ ನಾವು ಉತ್ತಮವಾದ ಸಂತಾನವನ್ನು ನಾವು ರಾಷ್ಟ್ರಕ್ಕೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಎಷ್ಟೋ ಸಂದರ್ಭದಲ್ಲಿ ನಾವು ಹೇಳಿರ್ತೇವೆ, ಈಗ ಅನೇಕ ಮಕ್ಕಳು, ಮತಿಮಂದ ಮಕ್ಕಳು, ಅಂಗವಿಕಲ ಮಕ್ಕಳು ಹುಟ್ಟುತ್ತವೆ. ಇದಕ್ಕೆಲ್ಲ ಏನು ಕಾರಣ ಅಂದ್ರೆ ನಾವು ಸೇವಿಸುವಂಥ ಮಾದಕ ಪದಾರ್ಥಗಳ ಮೂಲಕವಾಗಿಯೇ ಇಂಥ ವಿಕಲಾಂಗ ಮಕ್ಕಳನ್ನು ನಾವು ರಾಷ್ಟ್ರಕ್ಕೆ ಕೊಡುವಂಥ ಒಂದು ಸನ್ನಿವೇಶ ಬರ್ತಾ ಇದೆ. ಅದಕ್ಕೆ ರಾಷ್ಟ್ರದ ಹಿತದೃಷ್ಟಿಯಿಂದಾದ್ರೂ ಕೂಡ ನಾವು ಈ ಮದ್ಯ ಮಾಂಸಾದಿಗಳನ್ನು ಸೇವಿಸಬಾರದು ಅನ್ನುವಂಥ ಒಂದು ಮಾತು ಹೇಳ್ತಾರೆ. ಒಬ್ರು ಕೇಳ್ತಾರೆ, ಏನ್ರಿ ನೀವೆಲ್ಲ ಸರಿಯಾಗಿ ಕುಡಿಬೇಡ್ರಿ ಅಂತೀರಿ, ಸಿಂಧಿ ಕುಡಿಬೇಡ ಅಂತ ಹೇಳ್ತೀರಿ, ಮಾಂಸ ತಿನ್ಬೇಡ ಅಂತ ಹೇಳ್ತೀರಿ, ನಾವು ಗಳಿಸಿ ನಾವು ತಿಂದ್ರೆ ನಿಮ್ದೇನು ಗಂಟು ಹೋಗ್ತದ ಅಂತ ತಿಳ್ಕೊಂಡು ಕೇಳೋರು ಬಹಳ ಮಂದಿ ಇರ್ತಾರೆ. ನೀವು ಮ್ಯಾಲೆ ಕುತ್ಕೊಂಡು ಹೇಳ್ತೀರಿ, ನಾವು ತಿಂದ್ರೆ ನಿಮ್ದೇನು ಗಂಟು ಹೋಗ್ತದ. ಅದಕ್ಕೆ ನಾವು ಹೇಳ್ತೀವಿ, ನಾವು ತಿಂದ್ರೆ ನೀವು ತಿಂದ್ರೆ ನಮ್ದು ಗಂಟು ಹೋಗಂಗಿಲ್ಲ, ಗಂಟು ನಿಂದ ಹೋಗ್ತದೆ. ಆದ್ರೆ ಹಾನಿ ಏನಾಗುತ್ತ ಅಂತ ಕೇಳಿದ್ರೆ ರಾಷ್ಟ್ರಕ್ಕೆ ಬಹಳ ದೊಡ್ಡ ಹಾನಿ ಆಗ್ತದೆ. ಈ ರಾಷ್ಟ್ರದೊಳಗೆ ಮತಿಮಂದ ಮಕ್ಕಳೇ ಹೆಚ್ಚಾದರೂ
ವಿಕಲಾಂಗ ಮಕ್ಕಳೇ ಹೆಚ್ಚಾದ್ರು ಅಂತ ಕೇಳಿದ್ರೆ ಮುಂದೆ ನಿಮ್ಮನ್ನು ಅವ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಆಗಂಗಿಲ್ಲ, ಸ್ವಂತ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ ಅಂದ್ಮೇಲೆ ರಾಷ್ಟ್ರವನ್ನು ರಕ್ಷಣೆ ಮಾಡ್ತಕ್ಕಂಥ ಶಕ್ತಿ ಆ ಮಕ್ಕಳ ಬುದ್ಧಿಯಲ್ಲಿ ಬರೋದಿಲ್ಲ, ದೇಹದಲ್ಲಿ ಬರೋದಿಲ್ಲ. ಆದ ಕಾರಣಕ್ಕಾಗಿ 4 ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮಕ್ಕೆ ಯಾಕೆ ಮಹತ್ವ ಕೊಟ್ಟರು ಅಂತ ಕೇಳಿದ್ದಾದ್ರೆ, ಈ ರಾಷ್ಟ್ರಕ್ಕೆ ಉತ್ತಮ ಸಂತಾನವನ್ನು ಕೊಡೋರೇ ಗೃಹಸ್ಥರು. ಅದಕ್ಕೆ ಬ್ರಹ್ಮಚಾರಿಗಳು ಏನಾದರೂ ಅನಾಚಾರಿಗಳಾದ್ರೆ ಅಷ್ಟೊಂದು ಹಾನಿ ಆಗೋದಿಲ್ಲ. ಸನ್ಯಾಸಿಗಳು ಏನಾದರೂ ಕುಡುತ್ತಿಂದ ಅನಾಚಾರ ಮಾಡಿದ್ರೆ ಅದರಿಂದ ಏನು ಹಾನಿ ಆಗೋದಿಲ್ಲ. ಆದ್ರೆ ಒಬ್ಬ ಗೃಹಸ್ಥ ಏನಾದರೂ ಅನಾಚಾರಿಯಾದ ಅಂತ ಕೇಳಿದ್ರೆ ರಾಷ್ಟ್ರಕ್ಕೆ ಬಹಳ ದೊಡ್ಡ ಹಾನಿ ಅಂತ ತಿಳ್ಕೊಂಡು ಅದಕ್ಕೆ ಧನ್ಯೋ ಗೃಹಸ್ಥಾಶ್ರಮ ಅಂತ ಕರೆದಾರೆ. ಗೃಹಸ್ಥಾಶ್ರಮ ಯಾಕೆ ಧನ್ಯ ಅಂದ್ರೆ ಇವರೇ ಸೃಷ್ಟಿಗೆ ಮೂಲವಾಗಿರೋದ್ರಿಂದ ನಾವು ಕೊಡುವಂತ ಸಂತತಿ ಯೋಗ್ಯವಾಗಿರ್ಬೇಕನ್ನುವಂತ ದೃಷ್ಟಿಯೊಳಗೆ ನಾವು ಬಹಳಷ್ಟು ಆಚಾರವಂತರಾಗಿ, ಬಹಳಷ್ಟು ವಿಚಾರವಂತರಾಗಿ, ಶ್ರೇಷ್ಠವಾದ ಸಾತ್ವಿಕವಾದ ಆಹಾರವನ್ನು ಸೇವಿಸಿ ಎಷ್ಟು ನಾವು ಸಾತ್ವಿಕವಾಗಿ ಬೆಳಿತೀವಲ್ಲ ಅಷ್ಟೇ ಸಾತ್ವಿಕವಾದ ಸತ್ವಯುಕ್ತವಾಗಿರ್ತಕ್ಕಂಥ ಸಂತಾನವನ್ನ ಈ ಜಗತ್ತಿಗೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕನ ಬ್ರಹ್ಮಚಾರಿಗಳು, ಸನ್ಯಾಸಿಗಳು, ವಾನಪ್ರಸ್ಥಾಶ್ರಮಿಗಳು ಪರಮಾತ್ಮನನ್ನ ಪಡಿಬೇಕಾದ್ರೆ ಬಹಳಷ್ಟು ಕಠಿಣವಾಗಿರುವಂತಹ ತಪಸ್ಸುಗಳನ್ನು ಆಚರಿಸಬೇಕಾಗ್ತದೆ. ಗೃಹಸ್ಥರಿಗೆ ಬಹಳ ಕಠಿಣವಾದ ತಪಸ್ಸುಗಳನ್ನು ಆಚರಿಸುವ ಅವಶ್ಯಕತೆ ಇಲ್ಲ. ನಿಮ್ಮ ಆಶ್ರಮೋಚಿತವಾಗಿರ್ತಕ್ಕಂಥ ನಿಯಮಗಳನ್ನು ಪರಿಪಾಲನೆ ಮಾಡುತ್ತಾ ಸಾತ್ವಿಕವಾದ ಜೀವನವನ್ನು ಸಾಗಿಸ್ತಾ ಇದ್ರೆ ತಪಸ್ಸು ಮಾಡಿ ದೇವರನ್ನ ಪಡೆಯುವ ಜರುರತ್ತಿಲ್ಲ. ದೇವರೇ ನಿಮ್ಮ ಉದರದಲ್ಲಿ ಸಂತಾನವಾಗಿ ಜನ್ಮವನ್ನು ತಾಳುತ್ತ ಅಂತ ಹೇಳ್ತಾರೆ. ದೇವರ ಕಾಣಾಕ ನೀವು ಹೋಗೋದು ಬೇಕಾಗಿಲ್ಲ, ನಿಮ್ಗೆ ದರ್ಶನ ಕೊಡ್ಲಿಕ್ಕೆ ನಿಮ್ಮ ಸಂತಾನವಾಗಿಯೇ ದೇವರು ಬರ್ತಾ ಇದ್ದಾನೆ. ಆದ್ರೆ ಅಷ್ಟು ತಪೋಮಯ ಜೀವನವನ್ನ ಸಾಗಿಸಬೇಕು. ಯಾರು ಎಷ್ಟು ತಪೋಮಯ ಜೀವನವನ್ನ ಸಾಗಿಸ್ತಾರಲ್ಲ ಅಷ್ಟು ಉತ್ತಮವಾದ ಸಂತಾನವನ್ನ ರಾಷ್ಟ್ರಕ್ಕೆ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ಅನ್ನಾದ್ ಭವಂತಿ ಭೂತಾನಿ ಅನ್ನುವಂಥ ಭಗವದ್ಗೀತೆ ಈ ಮಾತೇನದಲ್ಲ, ಇದು ನಮ್ಮ ರಾಷ್ಟ್ರಕ್ಕಲ್ಲ ಇಡೀ ವಿಶ್ವಕ್ಕೇನೆ ಒಂದು ಶ್ರೇಷ್ಠವಾದ ಸಂದೇಶವನ್ನು ಕೊಡ್ತದೆ. ಅಂದ್ರೆ ಈ ಜಗತ್ತಿನಲ್ಲಿ ಪ್ರಾಣಿಗಳನ್ನು ನಾವು ಜನ್ಮ ಕೊಡಬೇಕಾದಾಗ ಹೇಗೆ ಕೊಡಬೇಕು ಅನ್ನುವಂಥ ಎಲ್ಲವೂ ಕೂಡ ನಮ್ಮ ಕೈಯಲ್ಲೇ ಇರ್ತದೆ. ಹೇಗೆ ಫ್ಯಾಕ್ಟ್ರಿ ಮಾಲಕ ಎಂಥ ಮಾಲ ತೆಗಿಬೇಕಂತ ಅವನ ಕೈಯಲ್ಲಿ ಹೇಗಿರ್ತಲ್ಲ, ಅದೇ ಪ್ರಕಾರವಾಗಿ ಉತ್ತಮವಾದ ಸಂತಾನವನ್ನು ಕೊಡುವಂತಹದ್ದು ಗೃಹಸ್ಥರಲ್ಲಿರೋದ್ರಿಂದ ಅನ್ನಾದ್ ಭವಂತಿ ಭೂತಾನ್ ಎನ್ನುವಂತ ಮಾತು ಹೇಳ್ತಾನೆ. ಸ್ವಲ್ಪ ನಾವು ಮುಂದೆ ಹೋದ್ರೆ ಹಾಗಾದ್ರೆ ನಮಗ ಶರೀರ ಬರಬೇಕಾದ್ರೆ ಅನ್ನ ಬೇಕಾಗ್ತದ, ಪರಂತ ಅನ್ನ ಹುಟ್ಟಬೇಕಾದ್ರೆ ಏನ್ ಬೇಕು ಅನ್ನುವಂಥದ್ದು ಮುಂದೆ ವಿಚಾರ ಮಾಡ್ತಾನೆ. ಪರ್ಜನ್ಯಾದ್ ಅನ್ನ ಸಂಭವ. ಈ ಭೂಮಿಯ ಮೇಲೆ ಈ ಸಸ್ಯ ಸಂಪತ್ತು ಬೆಳಿಬೇಕಾದ್ರೆ ಏನ್ ಬೇಕು ಅಂದ್ರೆ ಮಳಿ ಇದ್ರನ ಬೆಳೀತದ, ಮಳಿ ಇರದೆ ಹೋದ್ರೆ ಬೆಳಿಲಿಕ್ಕಾಗೋದಿಲ್ಲ. ಈ ವರ್ಷ ಮಳೆಯ ಅವಕೃಪೆ ಅಂತ ತಿಳ್ಕೊಂಡು ಎಲ್ಲಾ ಹೊಲಗಳೆಲ್ಲ ಕರ್ರಗ ಹಂಗೆ ಕಾಣ್ತವೆ, ಬರೀ ಮಣ್ಣೆ ಕಾಣ್ತದೆ. ಯಾಕೆ ಅಂತಾರೆ ಅದ್ರ ಮಳೆ ಆಗಿಲ್ಲ ಅಂತ ತಿಳ್ಕೊಂಡು ಬೀಜ ಬಿತ್ತಿಲ್ಲ ಅಂತ ತಿಳ್ಕೊಂಡು ಬೆಳೆ ಕಾಣುದಲ್ಲ ಅನ್ನುವಂಥ ದೃಷ್ಟಿಯೊಳಗೆ ಈ ಸಸ್ಯ ಬೆಳಿಬೇಕಾದಾಗ, ಅನ್ನ ಬೆಳಿಬೇಕಾದಾಗ ನೀರು ಬೇಕು, ನೀರಿದ್ರ ಅನ್ನ ಬೆಳೆಯುತ್ತೆ ಅಂತ ತಿಳ್ಕೊಂಡು ಅದಕ್ಕೆ ಪರ್ಜನ್ಯಾದ ಅನ್ನ ಸಂಭವ ಅಂತ ಹೇಳ್ತಾರೆ. ಹೌದು, ನಾವು ಹುಟ್ಟಬೇಕಾದ್ರೆ ಅನ್ನ ಬೇಕು, ಅನ್ನ ಉತ್ಪನ್ನವಾಗಬೇಕಾದ್ರೆ ಮಳಿ ಬೇಕು. ಹಾಗಾದ್ರೆ ಮಳಿ ಬೇಕಾದ್ರೆ ಮಳಿ ಎದರಿಂದ ಬರ್ತ ಅನ್ನೋದು ಹೇಳ್ತಾರೆ ಅವರು. ಪರ್ಜನ್ಯಾದ ಅನ್ನ ಸಂಭವ ಯಜ್ಞಾತ್ ಭವತಿ ಪರ್ಜನ್ಯ ಅನ್ನುವಂತ ಮಾತು ಹೇಳ್ತಾರೆ. ಹಾಗಾದ್ರೆ ಮಳೆ ಬರಬೇಕಾದ್ರೆ ಏನ್ ಬೇಕು ಅಂದ್ರೆ ಯಜ್ಞ ಮಾಡಿದಾಗ ಮಳೆ ಬರ್ತ ಅನ್ನುವಂತ ಮಾತು ಹೇಳ್ತಾರೆ. ಹಿಂದ ಕಾಲಕ್ಕೂ ಕೂಡ ಯಜ್ಞ ಯಾಗಾದಿಗಳನ್ನ ಬಹಳ ಮಾಡ್ತಾ ಇದ್ರು.
ಪರ್ಜನ್ಯ ಯಾಗ ಅಂತ ತಿಳ್ಕೊಂಡು, ಕಾರೀರಿ ಯಾಗ ಅಂತ ತಿಳ್ಕೊಂಡು ಮಳೆಗಾಗಿ ಯಜ್ಞಗಳನ್ನ ಮಾಡ್ತಾ ಇದ್ರು. ಯಜ್ಞ ಅನ್ನುವಂಥ ಶಬ್ದದ ಅರ್ಥ ಬಹಳ ವ್ಯಾಪಕವಾಗಿದೆ. ನಾವು ನಿಮ್ಗೆ ಅನೇಕ ಸಾರಿ ಹೇಳಿದ್ದೇವೆ, ಯಜ್ಞ ಅಂತಂದ್ರೆ ಕೇವಲ ಹವನ ಕುಂಡದಲ್ಲಿ ಸಮಿತ್ತು ಆಜ್ಯವನ್ನು ಹಾಕಿ ಹೋಮ ಮಾಡೋದಕ್ಕೆ ಯಜ್ಞ ಅಂತ ಕರೆದ್ರೂ ಕೂಡ ಯಜ್ಞ ಶಬ್ದಾರ್ಥ ಬಹಳಷ್ಟು ವಿಶಾಲವಾಗಿರುವಂಥದ್ದದ. ನಾವು ಮಾಡುವಂಥ ಪ್ರತಿಯೊಂದು ಕರ್ಮವು ಯಜ್ಞವಾಗಬೇಕನ್ನುವಂಥದ್ದನೇ ಪರಮಾತ್ಮನ ಭಾವನೆ. ನಮ್ಮ ಭಾವನೆಗಳ ಪ್ರಭಾವ ಕೂಡ ಪ್ರಕೃತಿ ಮೇಲೆ ಪರಿಣಾಮವನ್ನು ಬೀರ್ತದಂತ. ಮಹರ್ಷಿ ಅರವಿಂದರು ಬಹಳ ದೊಡ್ಡ ಯೋಗಿಗಳು ಆಗಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ಮನುಷ್ಯ ತನ್ನ ಮನಸ್ಸಿನ ಧ್ಯಾನ, ಧಾರಣ, ಭಜನಾದಿಗಳ ಮೂಲಕವಾಗಿ, ಸಾಮೂಹಿಕವಾಗಿರತಕ್ಕಂಥ ಜಪ ತಪಾದಿಗಳ ಮೂಲಕವಾಗಿಯೂ ಕೂಡ ಈ ಜಡವಾಗಿರುವಂಥ ಭೂಮಿನ ಮೇಲಿನೂ ಕೂಡ ನಾವು ಸಂಸ್ಕಾರ ಮಾಡ್ಲಿಕ್ಕೆ ಬರ್ತದ. ನೀರಿಗೆ ಸಂಸ್ಕಾರ ಮಾಡ್ಲಿಕ್ಕೆ ಬರ್ತದ, ಗಾಳಿಗೆ ಸಂಸ್ಕಾರ ಮಾಡ್ಲಿಕ್ಕೆ ಬರ್ತದ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಜಡವಾದ ಪ್ರಕೃತಿಯ ಮೇಲೆಯೂ ಕೂಡ ನಾವು ಪ್ರಭಾವವನ್ನು ಮಾಡ್ಲಿಕ್ಕೆ ಬರ್ತ ಅನ್ನುವಂಥ ಒಂದು ಯೋಗ ಮಾರ್ಗವನ್ನು ಅವರು ಹೇಳಿದ್ದಾರೆ. ಅದಕ್ಕೆ ಯಜ್ಞ ಅನ್ನುವಂಥ ಶಬ್ದಕ್ಕೆ ಯಜ್ಞ ಮಾಡಿದಾಗ ಮಳೆ ಬರ್ತದ ಅಂದ್ರೆ ಅರ್ಥ ಏನು ಅಂತ ಕೇಳಿದರೆ, ನಾವು ಮಾಡುವಂಥ ಪ್ರತಿಯೊಂದು ವ್ಯವಹಾರಗಳನ್ನ ನಿಸ್ವಾರ್ಥ ಭಾವನೆಯಿಂದ, ಪರೋಪಕಾರದ ದೃಷ್ಟಿಯಿಂದ ನಾವು ಏನೇನು ಮಾಡ್ತೀವಲ್ಲ, ಮಾಡಿದ್ದೆಲ್ಲವೂ ಕೂಡ ಯಜ್ಞ ಯಜ್ಞ ಅಂತ ಕರೆಸಿಕೊಳ್ತದೆ. ಇವತ್ತು ಎಲ್ಲ ಕಡೆ ಮಳೆಗಾಲ ಬಹಳ ಕಡಿಮೆ ಅನ್ನುವಂಥ ದೃಷ್ಟಿಯೊಳಗೆ ಅನೇಕ ಜನರು ಪ್ರಸ್ಥಾನ ನಡೆಸ್ತಾರೆ, ಪೂಜಾದಿಗಳನ್ನು ಮಾಡ್ತಾರೆ. ಇದನ್ನು ಮಾಡೋ ಕಾಲಕ್ಕೆ ಏನು ಅಪೇಕ್ಷೆ ಅಂದ್ರೆ ಬಹಳ ಜನರಿಗೆ ಉಣಿಸುವಂಥ ವ್ಯವಹಾರ ಮಾಡ್ತಾರೆ. ಇದರಿಂದ ಏನು ಅಂತ ಕೇಳಿದ್ದಾದ್ರೆ, ತೃಪ್ತನಾಗಿರ್ತಕ್ಕಂಥ ಅನೇಕ ಜನರು ಮನೆಯಲ್ಲೇ ಮಾರ್ಕೆಟ್ ಯಾರ್ಡನ್ನ ಹಮಾಲ್ರೆಲ್ಲರೂ ಸೇರಿಕೊಂಡು ಕೂಡ ನಿನ್ನೇನು ಕಾಣುತ್ತ ಒಂದು ಪ್ರಸ್ತವನ್ನ ಮಾಡಿದ್ರಿಲ್ಲ. ಅಂದ್ರೆ ತಾವು ಕಷ್ಟಪಟ್ಟು ದುಡಿದು ಗಳಿಸಿರುವಂತ ಬಡ ಜನರಲ್ಲೇನೂ ಕೂಡ ಬರೀ ನಾವ ಉಂಡ್ರೆ ಯಜ್ಞ ಆಗೋದಲ್ಲಪ್ಪ, ನಾವು ಕೂಡ ಬಡವರಿದ್ರು ಕೂಡ ನಮ್ಗಿಂತಲೂ ಬಡವರಿದ್ದವರಿಗೆ ನಾವು ಉಣಿಸಬೇಕು ಅನ್ನುವಂಥ ಒಂದು ಪವಿತ್ರವಾದ ಭಾವನೆ ಬಂದನು ಕೂಡ ಇಲ್ಲಿ ಅನ್ನದಾನವನ್ನು ಮಾಡಿದ್ದನ್ನು ನೋಡ್ತಾ ಇದೆ. ಈ ಪ್ರಕಾರವಾಗಿರ್ತಕ್ಕಂಥ ಸದ್ಭಾವನೆಗಳು ಯಾವಾಗ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ದಾವೆ, ಆವಾಗ ಪ್ರಕೃತಿ ಮೇಲೆ ಅದು ಪರಿಣಾಮವನ್ನು ಬೀಳಿ ಅದು ನಮಗೆ ಸೃಷ್ಟಿಯನ್ನು ಮಾಡಲಿಕ್ಕೆ ಕಾರಣೀಭೂತ ಆಗತ್ತಂತ ತಿಳ್ಕೊಂಡನೆ ಅನೇಕ ಕಡೆಗಳಲ್ಲಿ ಭಜನೆ, ಜಪ, ಸಾಮೂಹಿಕ ಪ್ರಾರ್ಥನೆ, ಅಭಿಷೇಕ ಇವೆಲ್ಲವುಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೀಗೆಲ್ಲರೂ ಮಾಡಿರುವಂಥ ಪವಿತ್ರವಾದ ಭಾವನೆಯ ಪರಿಣಾಮವಾಗಿ ನಮಗೆ ವೃಷ್ಟಿ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು, ಅದಕ್ಕೆ ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞ ಮಾಡೋಣದ್ರಿಂದ ಅಂದ್ರೆ ನಿಸ್ವಾರ್ಥ ಭಾವನೆಯಿಂದ ಪವಿತ್ರವಾದ ಕರ್ಮಗಳನ್ನು ಮಾಡೋಣದ್ರಿಂದ ಪ್ರಕೃತಿಯಲ್ಲಿ ಪರಿಣಾಮವಾಗಿ ಅದರ ಮುಖಾಂತರವಾಗಿ ಪರ್ಜನ್ಯ ಬರುತ್ತೆ ಅನ್ನುವಂಥದ್ದು ಒಂದು ಮಾತಾದ್ರೆ, ಇನ್ನು ಒಂದು ಮಾತಿನಲ್ಲಿ ಹಿಂದಿನ ಕಾಲಕ್ಕೆ ಏನು ದೊಡ್ಡ ದೊಡ್ಡ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರಲ್ಲ, ಅದರ ಮುಖಾಂತರವಾಗಿಯೂ ಕೂಡ ಈ ವಾತಾವರಣದೊಳಗೆ ಆ ಯಜ್ಞದ ಧೂಮ ಅನ್ನುವಂಥದ್ರಲ್ಲಿ ವೃಷ್ಟಿಯನ್ನು ಮಾಡಿಸುವಂಥ ಒಂದು ವೈಜ್ಞಾನಿಕ ಸತ್ಯ ಅನ್ನುವಂಥದ್ದನ್ನು ಕೂಡ ಕಂಡು ಹಿಡ್ಕೊಂಡು ಬಂದಿದ್ದಾರೆ. ಇವತ್ತ ಕೃತ್ರಿಮ ಮಳೆಯನ್ನು ಮಾಡಬೇಕು ಅನ್ನುವಂಥ ವಿಚಾರ ಕೂಡ ವಿಜ್ಞಾನಿಗಳು ಹೇಳ್ತಾರಲ್ಲ. ಕೃತ್ರಿಮ ಮಳೆ ಮಾಡಬೇಕಾದಾಗ, ಮಳೆ ಬರೆಸಬೇಕಾದಾಗ ಮೋಡಗಳ ಮೇಲೆ ರಾಸಾಯನಿಕ ಕೆಲವು ದ್ರವ್ಯಗಳನ್ನು ಹಾಕಿದಾಗ ಅಲ್ಲಿ ಮಳೆ ಬರುತ್ತ ಅನ್ನುವಂಥ ಒಂದು ವಿಜ್ಞಾನ ಕಂಡು ಹಿಡಿದ್ದಾರೆ. ಪರಂತು ಇವತ್ತ ಅಂಥ ಒಂದು ಕೃತ್ರಿಮ ಮಳೆ ಬರೆಸಬೇಕಾದ್ರೆ ಎಷ್ಟು ಲಕ್ಷ ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಅದನ್ನು ನಾವು ಸಾಧ್ಯ ಮಾಡಿಕೊಳ್ಲಿಕ್ಕಾಗ್ತದ. ಇಂಥದ್ದೇ ಒಂದು ವಿಜ್ಞಾನ ಹಿಂದಿನ ಕಾಲದಲ್ಲಿ ಯಜ್ಞ ಮುಖಾಂತರವಾಗಿ ಮಾಡ್ತಾ ಇದ್ರು. ಆ ಯಜ್ಞದ ಧೂಮ ಅನ್ನುವಂಥದ್ದು ಆ ಮೇಘಕ್ಕೆ ಸ್ಪರ್ಶವಾದಾಗ ಅಂಥ ಒಂದು ರಾಸಾಯನಿಕ ಕ್ರಿಯೆಯಾಗಿ ಮಳೆ ಬರುವಂಥ ಒಂದು ವಿಜ್ಞಾನವನ್ನ ನಮ್ಮ ಹಿಂದಿನ ಋಷಿ ಮುನಿಗಳು ಕಂಡು ಹಿಡಿದಾರ ಅಂತ ತಿಳ್ಕೊಂಡನೆ
ಅದಕ್ಕೆ ಯಜ್ಞಾತ್ ಭವತಿ ಪರ್ಜನ್ಯ. ಯಜ್ಞ ಮಾಡೋದ್ರಿಂದ ಮಳೆ ಅನ್ನುವಂಥದ್ದು ಬರ್ತದ ಅಂತ ಹೇಳಿದ್ರು. ಹಂಗಾರೆ ಯಜ್ಞ ಎದರಿಂದ ಆಗತ್ತ ಅಂತ ತಿಳ್ಕೊಂಡು ಕೇಳಿದ್ರೆ ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳ್ತಾರೆ. ಇಲ್ಲಿ ಯಜ್ಞ ಅಂದ್ರೆ ಏನು ಅಂದ್ರೆ, ಯಜ್ಞ ಅಂದ್ರೆ ನಾವು ಮಾಡುವಂತ ಉತ್ತಮವಾದ ಕ್ರಿಯೆಗೆ ಯಜ್ಞ ಅಂತ ಕರ್ಕೊಂಡ್ ಬರ್ತೀವಿ. ಆದ್ರೆ ಯಜ್ಞ ಅಂದ್ರೆ ನಾವು ಮಾಡುವಂತ ಕ್ರಿಯೆನೇ ಯಜ್ಞ ಅಲ್ಲ. ಆ ಮಾಡುವಂತ ಕ್ರಿಯೆಯಿಂದ ಒಂದು ಅಪೂರ್ವ ಅನ್ನುವಂಥ ತಯಾರಾಗ್ತದೆ. ಅದಕ್ಕೆ ನಾವು ಪುಣ್ಯ ಪುಣ್ಯ ಅಂತ ಕರ್ಕೊಂಡ್ ಬರ್ತಾ ಇದ್ದೇವೆ. ಈಗ ಒಬ್ಬ ಮನುಷ್ಯ ಯಜ್ಞ ಮಾಡಿ ಆ ಯಜ್ಞದ ಫಲವಾಗಿ ಸ್ವರ್ಗಾದಿಗಳಿಗೆ ಹೋಗ್ತಾನ ಅನ್ನುವಂಥ ಒಂದು ಮಾತು ಬರ್ತದೆ. ಯಜ್ಞ ಮಾಡಿದ ಮನುಷ್ಯ ಸ್ವರ್ಗಕ್ಕೆ ಹೋಗ್ಬೇಕಾದಾಗ, ಸ್ವರ್ಗದಲ್ಲಿ ಫಲ ಕೊಡಬೇಕಾದಾಗ ಯಜ್ಞ ಫಲ ಕೊಡಂದ್ರೆ ಯಜ್ಞ ಇಲ್ಲಿ ಮಾಡಿರ್ತೀವಿ. ನಾವು ಹೋಗೋ ಕಾಲಕ್ಕೆ ಯಜ್ಞ ಕುಂಡ ತಗೊಂಡು ಹೋಗಂಗಿಲ್ಲ. ಅದು ಯಜ್ಞ ಕುಂಡ ಯಜ್ಞ ಮುಗಿದ್ಮೇಲೆ ಅಲ್ಲೇ ಅದು ನಷ್ಟವಾಗಿ ಬಿಡುತ್ತದೆ. ಅಂದಮೇಲೆ ಯಜ್ಞ ಇವತ್ತು ಮಾಡ್ತಾನೆ, ಇನ್ನು 10 ವರ್ಷ 20 ವರ್ಷ ನಂತರ ಅವ ದೇಹತ್ಯಾಗ ಮಾಡ್ತಾನೆ. ಆ ದೇಹತ್ಯಾಗ ಮಾಡಿ ಹೋಗೋ ಕಾಲಕ್ಕೆ ಅವನ ಜೊತೆಗೆ ಯಜ್ಞ ಎಲ್ಲಿ ಬರ್ತದೆ, ಯಜ್ಞ ಇಲ್ಲೇ ಹೋಗಿರ್ತದಲ್ಲ ಅನ್ನುವಂಥ ವಿಚಾರ ಬಂದಾಗ, ಅದಕ್ಕೆ ಯಾವುದೇ ಕರ್ಮವನ್ನು ನಾವೇನು ಮಾಡ್ತೀವಲ್ಲ ಅದು ಪೂಜಾರೂಪ ಯಜ್ಞ ಇರ್ಬೋದು, ಜಪರೂಪ ಯಜ್ಞ ಇರ್ಬೋದು, ಅನ್ನದಾನ ರೂಪವಾಗಿರ್ತಕ್ಕಂಥ ಯಜ್ಞ ಇರ್ಬೋದು, ಇನ್ನು ಯಾವುದೇ ಲೋಕ ಕಲ್ಯಾಣ ಭಾವನೆಯಿಂದ ಮಾಡಿರ್ತಕ್ಕಂಥ ಯಾವುದೇ ಯಜ್ಞ ಕ್ರಿಯಾ ಅನ್ನುವಂಥದ್ದು ಇರ್ತಲ್ಲ, ಕ್ರಿಯಾ ಅಲ್ಲೇ ಅದು ನಷ್ಟವಾದ್ರೂ ಕೂಡ ಆ ಕ್ರಿಯೆಯಿಂದ ಒಂದು ಅಪೂರ್ವ ಅನ್ನುವಂಥದ್ದು ಉತ್ಪನ್ನ ಆಗುತ್ತೆ. ಅದಕ್ಕನ ಶಾಸ್ತ್ರದಲ್ಲಿ ಪುಣ್ಯ ಪುಣ್ಯ ಅಂತ ಕರೆದಿರ್ತಾರೆ. ಆ ಉತ್ಪನ್ನವಾಗಿರ್ತಕ್ಕಂಥ ಅಪೂರ್ವ ಅದು ನಮ್ಮ ಅಂತಃಕರಣದಲ್ಲಿ ಸಂಗ್ರಹವಾಗಿಕೊಂಡಿರ್ತದೆ. ಅದಕ್ಕೆ ನಾವು ಎಲ್ಲೇ ಹೋದ್ರೂ ಕೂಡ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ಅಂತ ಹೇಳ್ತಾರೆ. ನಮ್ಮನ್ನ ರಕ್ಷಣೆ ಮಾಡೋರು ಯಾರು, ನಮ್ಮನ್ನ ಸಾಯಿ ಹೊಡೆಯೋರು ಯಾರು ಅಂದ್ರೆ ನಾವು ಮಾಡಿರ್ತಕ್ಕಂಥ ಪುಣ್ಯಗಳೇ ನಮ್ಮನ್ನ ರಕ್ಷಣೆ ಮಾಡ್ತವೆ. ನಾವು ಮಾಡಿರುವಂತ ದುರಿತಗಳೇ ನಮ್ಮನ್ನ ನಾಶ ಮಾಡಲಿಕ್ಕೆ ಕಾರಣೀಭೂತ ಆಗ್ತವೆ. ಅದಕ್ಕೆ ನಾವು ಎಲ್ಲೆಲ್ಲಿ ಹೋಗ್ತೀವಲ್ಲ, ಹೋದಲ್ಲೆಲ್ಲ ನಮ್ಮ ವ್ಯವಸ್ಥೆಗಾಗಿ ನಾವು ಸ್ವಲ್ಪ ದುಡ್ಡು ಹಣ ಕಾಸು ತಗೊಂಡು ಹೋಗ್ಬೋದು. ಆದ್ರೆ ಒಂದೊಂದು ಸಂದರ್ಭದೊಳಗೆ ನಿಮ್ಮ ಕೈಯಾಗಿರ್ತಕ್ಕಂಥ ದುಡ್ಡೆಲ್ಲ ಕಳತನಾಗಿ ಹೋಯ್ತಂತ ತಿಳ್ಕೋರಿ. ಆ ಸಮಯದಲ್ಲಿ ನಿಮಗೆ ಯಾರು ರಕ್ಷಣೆ ಮಾಡ್ತಾರ ಅಂತ ಕೇಳಿದ್ರೆ, ನಿಮ್ಮದೇನಾದ್ರೂ ಉತ್ತಮ ಪುಣ್ಯ ಇತ್ತು ಅಂದ್ರೆ ಯಾರಾದರೂ ಪರಿಚಿತರ ಭೇಟಿಯಾಕ್ಕಾರ ಅಥವಾ ಅಪರಿಚಿತರು ಕೂಡ ನೀವು ಪರಿಚಯ ಮಾಡಿಕೊಂಡು ನಿಮಗೆ ಯೋಗಕ್ಷೇಮ ವಹಿಸ್ಕೊಂಡು ನಿಮ್ಮನ್ನು ಊರು ಮುಟ್ಟಿಸುವಂತ ಕೆಲಸ ಮಾಡಬೇಕಾದಾಗ ಅಂತ ಒಂದು ಪುಣ್ಯ ಇದ್ರೆ ಸಾಧ್ಯ ಅಂತ ತಿಳ್ಕೊಂಡು, ಅದಕ್ಕೆ ನಾವು ಮಾಡಿರುವಂಥ ಯಜ್ಞ ಏನದಲ್ಲ ಅಂದ್ರೆ ಅಪೂರ್ವ. ಇದು ಎದರಿಂದ ಆಗತ್ತಂದ್ರೆ ಯಜ್ಞ ಕರ್ಮ ಸಮುದ್ಭವ ಅಂತ ಹೇಳ್ತಾರೆ. ನಾವು ಮಾಡುವಂಥ ಕ್ರಿಯಾ ಲೋಕ ಕಲ್ಯಾಣದ ಪ್ರತಿಯೊಂದೇನು ಕ್ರಿಯೆಗಳದವಲ್ಲ, ಆ ಕ್ರಿಯೆಗಳೇ ನಾವು ಕರ್ಮ ಕರ್ಮ ಅಂತ ಕರ್ಕೊಂಡ್ ಬರ್ತಾ ಇದ್ದೇವೆ. ಆ ಕರ್ಮ ಮಾಡೋಣದ್ರಿಂದ ಯಜ್ಞ ಉತ್ಪನ್ನವಾಗ್ತದ ಅಂದ್ರೇನು, ಅದರಿಂದ ಪುಣ್ಯ ಅನ್ನುವಂಥದ್ದು ಉತ್ಪನ್ನ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮಾಡುವಂಥ ಕ್ರಿಯೆ ನಷ್ಟವಾದ್ರೂ ಕೂಡ ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಸೂಕ್ಷ್ಮವಾದ ಪುಣ್ಯ ಅನ್ನೋದು ಎಲ್ಲಿವರೆಗೆ ಇರ್ತಂದ್ರೆ, ಎಲ್ಲಿವರೆಗೆ ತನ್ನ ಫಲ ಕೊಡೋದಲ್ಲ ಅಲ್ಲಿವರೆಗೆ ನಮ್ಮ ಜೊತೆಗೆ ಇರ್ತದೆ. ತನ್ನ ಫಲ ಕೊಡ್ತೀವಿ ಅಂದ್ರೆ ಆ ಪುಣ್ಯ ಅನ್ನುವಂಥದ್ದು ಕ್ಷಯ ಆಗ್ತದೆ. ಅದಕ್ಕೆ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಅನ್ನುವಂಥ ಮಾತು ಹೇಳ್ತಾರೆ. ಎಲ್ಲಿವರೆಗೆ ಅದರ ಫಲ ನಾವು ಪಡೆಯಕ್ಕೆ ಸಾಧ್ಯ ಅಂದ್ರೆ ಎಲ್ಲಿವರೆಗೆ ಅದು ಪುಣ್ಯ ಇರ್ತದ ಅಲ್ಲಿವರೆಗೆ ಫಲವನ್ನು ನಾವೆಲ್ಲ ಪಡ್ಕೊಂಡು ಬರ್ತಾ ಇದ್ದೇವೆ. ಹೀಗಿದೊಂದು ಸೃಷ್ಟಿಯ ಅತ್ಯಂತ ಅಮೂಲ್ಯವಾಗಿರುವಂತ ಒಂದು ಚಕ್ರ ಇದು. ನಾವು ಹುಟ್ಟಬೇಕಾದ್ರೆ ಅನ್ನ ಬೇಕು, ಅನ್ನ ಹುಟ್ಟಬೇಕಾದ್ರೆ ಮಳೆ ಬೇಕು, ಮಳೆ ಬರಬೇಕಾದ್ರೆ ಯಜ್ಞ ಮಾಡಬೇಕು, ಯಜ್ಞ ಆಗ್ಬೇಕಾದ್ರೆ ಕರ್ಮ ಮಾಡಬೇಕು. ಹೀಗೆ ಯಜ್ಞಾದ್ ಭವಂತಿ ಭೂತಾನಿ, ಅನ್ನಾದ್ ಭವಂತಿ ಭೂತಾನಿ, ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯ, ಯಜ್ಞ ಕರ್ಮ ಸಮುದ್ಭವ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಶ್ಲೋಕದೊಳಗೆ ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ
ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಈ ಕರ್ಮ ಅನ್ನುವಂಥದ್ದು ನಾವೇನು ಮಾಡ್ತೀವಲ್ಲ, ಇದರ ತಿಳುವಳಿಕೆ ಇದನ್ನು ಎಲ್ಲಿ ನಾವು ಪ್ರಾಪ್ತಿ ಆಯ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನೇ ಈ ಕರ್ಮ ಅನ್ನುವಂಥದ್ದನ್ನು ಸೃಷ್ಟಿಸ್ತಾನ. ಅಂದ್ರೆ ಏನು, ಯಾವ ಕರ್ಮವನ್ನ ಹೇಗೆ ಮಾಡಬೇಕನ್ನುವಂಥ ತಿಳುವಳಿಕೆ ಬರಬೇಕಾದಾಗ ಅದು ಬ್ರಹ್ಮನ ಸೃಷ್ಟಿಯಿಂದ ನಾವೆಲ್ಲ ತಿಳ್ಕೊಬೇಕಂತ ತಿಳ್ಕೊಂಡು ಕರ್ಮ ಬ್ರಹ್ಮೋದ್ಭವಂ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ. ಈ ಸೃಷ್ಟಿಯನ್ನು ಮಾಡತಕ್ಕಂಥ ಒಂದು ತತ್ವಕ್ಕೆ ನಾವು ಬ್ರಹ್ಮ ಬ್ರಹ್ಮ ಅಂತ ಕರಿತೀವಿ. ಅವನಿಂದ ಕರ್ಮ ಅನ್ನುವಂಥ ಉತ್ಪನ್ನ ಆಗತ್ತ ಅಂತ ಕೇಳಿದ್ರೆ, ಆ ಬ್ರಹ್ಮಗೆ ಯಾರು ಉತ್ಪನ್ನ ಮಾಡ್ತಾರ ಅಂತ ಕೇಳಿದ್ರೆ ಬ್ರಹ್ಮಾಕ್ಷರ ಸಮುದ್ಭವಂ ಅಂತ ಹೇಳ್ತಾರೆ. ಬ್ರಹ್ಮವನ್ನು ಹುಟ್ಟಿಸುವಂತಹದಕ್ಕೆ ಅಕ್ಷರ ಬ್ರಹ್ಮ ಅಂತ ಇನ್ನೊಂದದ ಅಂತ ಹೇಳ್ತಾರೆ. ಅಕ್ಷರ ಬ್ರಹ್ಮ ಅಂದ್ರೇನು, ಈ ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮನಿಗನು ಕೂಡ ಒಂದು ಆಯುಷ್ಯದ ಸೀಮಾ ಇದೆ ಅಂತ ಹೇಳ್ತಾರೆ. ಚತುರ್ಯುಗ ಸಹಸ್ರಾಣಿ ಬ್ರಹ್ಮಣೋ ದಿನ ಮುಚ್ಚತೆ. ನಮಗೆ ಹೆಂಗೆ ಒಂದು 100 ವರ್ಷ ಆಯುಷ್ಯ ಅಂತ ನಾವು ಹೇಳ್ತೀವಿ, ಅದು ತಾಸು ದಿನ ವರ್ಷ ಕೂಡ ನಮ್ಮ ಆಯುಷ್ಯ ಅನ್ನುವಂಥದ್ದು ಹೆಂಗ ಪರಿಗಣನೆ ಆಗುತ್ತಲ್ಲ, ಹಾಗ ಬ್ರಹ್ಮನಿಗೆ ಒಂದು ದಿವಸ ಅಂದ್ರೆ ಏನು ಅಂದ್ರೆ ಚತುರ್ಯುಗ ಸಹಸ್ರಾಣಿ. ಈ ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅನ್ನುವಂಥ 4 ಯುಗಗಳದವಲ್ಲ, ಈ ಒಂದೊಂದು ಯುಗಕ್ಕೂ ಎಷ್ಟೋ ಸಾವಿರ ವರ್ಷ ಆಯುಷ್ಯ. ಇಂಥ 4 ಯುಗಗಳು 1000 ಸರಿ ಉರುಳಿ ಹೋದಾಗ ಬ್ರಹ್ಮನಿಗೆ 1 ದಿವಸ ಆಗ್ತದಂತ. ಅಂಥ 365 ದಿವಸ ಆದಾಗ 1 ವರ್ಷ ಆಗ್ತದೆ. ಅಂಥ 100 ವರ್ಷ ಆದಾಗ ಅವನ ಕಾರ್ಯಕಾಲ ಮುಗಿದು ಹೋಗುತ್ತ ಅನ್ನುವಂಥ ಒಂದು ನೇಮ ಹೇಳ್ತಾರೆ ಅವರು. ಹೀಗೆ ಈ ಕರ್ಮವನ್ನು ಹುಟ್ಟಿಸುವಂತ ಬ್ರಹ್ಮನನ್ನು ಯಾರು ಹುಟ್ಟಿಸಿದ್ರು ಅಂತ ಕೇಳಿದ್ರೆ ಬ್ರಹ್ಮಾಕ್ಷರ ಸಮುದ್ಭವಂ. ಈ ಬ್ರಹ್ಮವನ್ನು ಹುಟ್ಟಿಸಿರುವಂಥದ್ದು ಇನ್ನೊಂದು ಬ್ರಹ್ಮದ, ಅದಕ್ಕೆ ಅಕ್ಷರ ಬ್ರಹ್ಮ ಅಂತ ಕರೀತಾರೆ. ಅಕ್ಷರ ಬ್ರಹ್ಮ ಅಂತಂದ್ರೆ ಈ ಬ್ರಹ್ಮ ಅಕ್ಷರ ಆದ್ರೂ ಕೂಡ ನಾಶವಾದ್ರೂ ಕೂಡ ಅದು ನಾಶವಾಗದೇ ಇರುವಂತಹದ್ದು ಬ್ರಹ್ಮ ಅಂತ ತಿಳ್ಕೊಂಡು ಅದಕ್ಕೆ ಅಕ್ಷರ ಅಂದ್ರೆ, ಕ್ಷರ ಅಂದ್ರೆ ವಿನಾಶವಾಗುವ, ನಾಶವೊಂದು ಅಂತ ಕರ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಕೊನೆಯದಾಗಿರ್ತಕ್ಕಂಥ ಬ್ರಹ್ಮ ಇದು ಅಕ್ಷರವಾಗಿರುವಂಥ ಬ್ರಹ್ಮ ಅಂತ ತಿಳ್ಕೊಂಡು ಹೇಳಿ, ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಈ ಅಕ್ಷರ ರೂಪವಾಗಿರ್ತಕ್ಕಂಥ ಏನು ಬ್ರಹ್ಮದಲ್ಲ, ಅಕ್ಷರ ಬ್ರಹ್ಮ ಇದು ಪ್ರತಿಯೊಂದು ಕಡೆಗೂ ಕೂಡ ಸರ್ವಗತವಾಗಿ ಪ್ರತಿಯೊಂದು ಯಜ್ಞದಲ್ಲಿ ಅದು ಇರ್ತದ ಅಂತ ಹೇಳ್ತಾನೆ. ಅಂದ್ರೆ ಪರಮಾತ್ಮ ಸರ್ವ ವ್ಯಾಪಕನಾಗಿದ್ದಾನೆ. ಆ ವ್ಯಾಪಕನಾಗಿರ್ತಕ್ಕಂಥ ಪರಮಾತ್ಮನೇ ಅಕ್ಷರ ಬ್ರಹ್ಮ ಅಂತ ಕರೆಸಿಕೊಳ್ತಾನೆ. ಅಂದ್ರೆ ಅವನಿಗೆ ಜನ್ಮ ಇಲ್ಲ, ಮರಣ ಇಲ್ಲ, ವೃದ್ಧಿ ಇಲ್ಲ, ಹಾನಿಲ್ಲ ಅನ್ನುವಂಥ ಮಾತನ್ನ ಈ ಅಕ್ಷರ ಬ್ರಹ್ಮದಿಂದ ಬ್ರಹ್ಮ ಉತ್ಪನ್ನವಾಗ್ತದೆ. ಆ ಬ್ರಹ್ಮದಿಂದ ಕರ್ಮ ಉತ್ಪನ್ನವಾಗ್ತದೆ. ಕರ್ಮದಿಂದ ಯಜ್ಞ ಉತ್ಪನ್ನವಾಗ್ತದೆ. ಯಜ್ಞದಿಂದ ಮಳೆ ಬರ್ತದೆ. ಮಳೆಯಿಂದ ಅನ್ನ ಉತ್ಪನ್ನ ಆಗುತ್ತೆ. ಅನ್ನದಿಂದ ನಾವು ಉತ್ಪನ್ನವಾಗಿ ಬರ್ತಾ ಇದ್ದೇವೆ. ಹೀಗೊಂದು ಸೃಷ್ಟಿಯ ಚಕ್ರವನ್ನು ನೋಡಿದಾಗ ನಮಗ ಮೂಲ ಯಾರು ಅಂದ್ರೆ ಅಕ್ಷರ ಬ್ರಹ್ಮವೇ ನಮಗ ಮೂಲ. ಆ ಅಕ್ಷರ ಬ್ರಹ್ಮರಾಗಿರ್ತಕ್ಕಂಥ ನಾವು ಈಗ ಸದ್ಯ ಅನ್ನ ಬ್ರಹ್ಮರಾಗಿ ಕೂತ್ಕೊಂಡಿದ್ದೇವೆ. ಅದಕ್ಕೆ ಅನ್ನ ಬ್ರಹ್ಮದಿಂದ ಅಕ್ಷರ ಬ್ರಹ್ಮದವರೆಗೆ ಮಾಡುವಂತೇನು ದೊಡ್ಡದಾಗಿರ್ತಕ್ಕಂಥ ಏನು ಯಾತ್ರ ಅದಲ್ಲ, ಈ ಯಾತ್ರಾನೇ ಇಲ್ಲಿ ಕರ್ಮಯೋಗ ಅಂತ ಕರೆಸಿಕೊಳ್ತಾ ಇದೆ. ಇದರ ಮುಂದಿನ ವಿಚಾರವನ್ನ ಪುನಃ ನಾಳೆಗೆ ನೋಡೋಣ ಎಂಬಲ್ಲಿಗೆ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.